Dear friends, welcome to Inquest. In this class, let's discuss about 3rd December 2021 daily current affairs. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, PIB ಮತ್ತೆ ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡಿರ್ತೇವೆ. And at the end of the presentation, we will have given Inquest challenge. Those who participate here and give correct answers, we're going to acknowledge their names in the next presentation. So all these activities are useful for your UPSC, KPSC, Group C, PSI, and all other competitive exams. With this, let's get into the index of today's discussion. Article number 1, Kala Sanskriti Vikas Yojana. So ಈ ಒಂದು ಆರ್ಟಿಕಲ್ ಅಲ್ಲಿ ಕಲಾ ಸಂಸ್ಕೃತಿ ವಿಕಾಸ್ ಯೋಜನಾ ಅಂದ್ರೆ ಏನು, ಸೊ ಇದರಲ್ಲಿ ಬರ್ತಕ್ಕಂತ ಆಬ್ಜೆಕ್ಟಿವ್ಸ್ ಏನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. And it comes under which ministry ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 2, ಸ್ಪೆಲ್ ಟು ಪ್ರಮೋಟ್ ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಎಂಡೇಂಜರ್ಡ್ ಲ್ಯಾಂಗ್ವೇಜಸ್. ಅಂದ್ರೆ ಭಾರತದ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲಾ ಭಾಷೆಗಳನ್ನು ಮತ್ತು ನಶಿಸಿ ಹೋಗುತ್ತಿರುವ ಭಾಷೆಗಳನ್ನ ಪ್ರಮೋಟ್ ಮಾಡ್ಲಿಕ್ಕೆ ಅಥವಾ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸ್ಪೆಲ್ ಅನ್ನೋ ಒಂದು ಸ್ಕೀಮ್ ನ ಲಾಂಚ್ ಮಾಡಿರ್ತಾರೆ. ಹಾಗಿದ್ರೆ ಸ್ಪೆಲ್ ಅಂದ್ರೆ ಏನು, ಸೊ ಇದರ ಅಡಿಯಲ್ಲಿ ಏನೇನ್ ಮಾಡ್ಲಾಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. Article number 3, Mahaparinirvana Divas on December 6 as a part of Azadi Ka Amrit Mahotsav. So ಈ ಸ್ವತಂತ್ರ ಬಂದು ನಾವು ಸ್ವತಂತ್ರವನ್ನ ಗಳಿಸಿ 75 ವರ್ಷಗಳನ್ನ ಸಂಪೂರ್ಣ ಅಥವಾ ಕಂಪ್ಲೀಟ್ ಮಾಡಿರೋದ್ರಿಂದ ಆಜಾದಿ ಕಾ ಅಮೃತ್ ಮಹೋತ್ಸವನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇದರ ಸಲುವಾಗಿ ಡಿಸೆಂಬರ್ 6ನೇ ತಾರೀಕು ನಾವು ಮಹಾಪರಿನಿರ್ವಾಣ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹಾಗಿದ್ರೆ ಈ ಮಹಾಪರಿನಿರ್ವಾಣ ದಿವಸ್ ಯಾವುದಕ್ಕೆ ಸಂಬಂಧಿಸಿದೆ ಅಥವಾ ಯಾರಿಗೆ ಸಂಬಂಧಿಸಿದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 4, ಇಂಡಿಯಾ ಜಾಯಿನ್ಸ್ G20 ಸ್ಟ್ರೈಕಾ ವಿತ್ ಇಂಡೋನೇಷಿಯಾ ಅಂಡ್ ಇಟಲಿ. ಸೊ ಈ G20 ಸ್ಟ್ರೈಕಾ ಅಂತ ಬರುತ್ತೆ. ಸೊ ಟ್ರೈಕಾ ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಟ್ರೈಕಾ ಅಸೋಸಿಯೇಷನ್ಗೆ ಆಲ್ರೆಡಿ ಇಂಡೋನೇಷಿಯಾ ಮತ್ತೆ ಇಟಲಿ ಇರುತ್ತೆ. ಸೊ ಈ ಒಂದು ಗುಂಪಿಗೆ ಇಂಡಿಯಾ ಕೂಡ ಜಾಯಿನ್ ಆಗಲಿದೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ G20 ಬಗ್ಗೆ ಜನರಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಅದಾದ್ಮೇಲೆ ಟ್ರೈಕಾ ಅಂದ್ರೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 5, ಬಿಲ್ ಟು ರೆಗ್ಯುಲೇಟ್ IVF ಕ್ಲಿನಿಕ್ಸ್ ಪಾಸ್ಟ್ ಇನ್ ಲೋಕಸಭಾ. ಸೊ ಲೋಕಸಭೆಯಲ್ಲಿ ಈ IVF ಕ್ಲಿನಿಕ್ಸ್ ಕುರಿತಂತೆ ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಏನ್ ಹೇಳ್ತೀವಿ, ಕೃತಕ ಗರ್ಭಧಾರಣೆ ಕ್ಲಿನಿಕ್ಸ್ ಅಂತ ಏನ್ ಹೇಳ್ತೀವಿ. ಸೊ ಈ ಒಂದು ಕ್ಲಿನಿಕ್ಸ್ಗೆ ರಿಲೇಟೆಡ್ ಕೆಲವೊಂದು ಕಾನೂನು ಕಟ್ಟಳೆಗಳ ಬಿಲ್ ಅನ್ನ ಲೋಕಸಭೆಯಲ್ಲಿ ಪಾಸ್ ಆಗಿರುತ್ತೆ. ಹಾಗಿದ್ರೆ ಇಲ್ಲಿ ಪಾಸ್ ಆಗಿರ್ತಕ್ಕಂಥ ಕೆಲವೊಂದು ನಾರ್ಮ್ಸ್ ಏನೇನು ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 6, ಟೆಲ್ ಅವಿವ್ ರ್ಯಾಂಕ್ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಟು ಲಿವ್. ಸೊ ಪ್ರಪಂಚದಲ್ಲಿಯೇ ಈ ಟೆಲ್ ಅವಿವ್ ಅನ್ನೋ ಒಂದು ನಗರ ಅತ್ಯಂತ ದುಬಾರಿ ನಗರ ಅಂತ ಡಿಕ್ಲೇರ್ ಆಗಿರುತ್ತೆ. ಹಾಗಿದ್ರೆ ಯಾರು ಈ ಸರ್ವೆ ಮಾಡಿದ್ದು, ಇದರಲ್ಲಿ ಬರ್ತಕ್ಕಂತ ಸೆಕೆಂಡ್ ಥರ್ಡ್ ರ್ಯಾಂಕ್ ಇರ್ತಕ್ಕಂಥ ಸಿಟೀಸ್ ಯಾವ್ದಾದ್ರು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 7, ಯುರೋಪಿಯನ್ ಯೂನಿಯನ್ ಪ್ಲಾನ್ಸ್ 300 ಬಿಲಿಯನ್ ಯೂರೋಸ್ ಇನ್ಫ್ರಾ ಫಂಡ್ ಟು ಕೌಂಟರ್ ಚೈನಾಸ್ BRI. ಸೊ ಚೈನಾ ದೇಶದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನಿದೆ, ಸೊ ಇದನ್ನ ಕೌಂಟರ್ ಮಾಡ್ಲಿಕ್ಕೆ ಯುರೋಪಿಯನ್ ಯೂನಿಯನ್ 3 ಬಿಲಿಯನ್ ಯೂರೋ ಫಂಡ್ ಇರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಯೋಜನೆಯನ್ನ ಲಾಂಚ್ ಮಾಡ್ತಾ ಇದೆ. ಹಾಗಿದ್ರೆ ಈ ಯೋಜನೆಯ ಹೆಸರೇನು, ಇದರಲ್ಲಿ ಅವರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 8, 6 ಗ್ರೀನ್ಫೀಲ್ಡ್ ಏರ್ಪೋರ್ಟ್ಸ್ ಹ್ಯಾವ್ ಬಿಕಮ್ ಆಪರೇಷನಲ್ ಇನ್ ಲಾಸ್ಟ್ 3 years and 5 are under construction. ಅಂದ್ರೆ ಇಲ್ಲಿ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಸ್ ಅಂತ ಕರಿತೀವಿ. ಅಂದ್ರೆ ಈಕೋ ಫ್ರೆಂಡ್ಲಿ ಏರ್ಪೋರ್ಟ್ಸ್ ಅಂದ್ರೆ ಅಲ್ಲಿ ಹೆಚ್ಚು ಪೊಲ್ಯೂಷನ್ ನ ಪ್ರಿವೆಂಟ್ ಮಾಡ್ಲಿಕ್ಕೆ ಮೆಷರ್ಸ್ ನ ತೆಗೆದುಕೊಂಡಿರ್ತಾರೆ. ಸೊ ಅವುಗಳನ್ನ ನಾವು ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಸ್ ಅಂತ ಕರಿತೀವಿ. ಸೊ ಕಳೆದ 3 ವರ್ಷಗಳಲ್ಲಿ ಭಾರತ ದೇಶದಲ್ಲಿ 6 ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಸ್ ನ ಲಾಂಚ್ ಮಾಡಿರ್ತಾರೆ, ಅಂದ್ರೆ ಆಪರೇಷನಲೈಸ್ ಆಗಿರುತ್ತೆ. ಸೊ ಅದ್ರ ಜೊತೆ 5 ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇರುತ್ತೆ. ಸೊ ಹಾಗಿದ್ರೆ ಆಪರೇಷನಲೈಸ್ ಆಗಿರತಕ್ಕಂತ ಏರ್ಪೋರ್ಟ್ಸ್ ಯಾವ್ದಾದ್ರು, ಅಂಡರ್ ಕನ್ಸ್ಟ್ರಕ್ಷನ್ ಇರ್ತಕ್ಕಂಥ ಏರ್ಪೋರ್ಟ್ಸ್ ಯಾವ್ದಾದ್ರು ಅದನ್ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 9 is ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನಲ್ ವಿತ್ ಡಿಸಬಿಲಿಟೀಸ್ ಆನ್ 3rd ಡಿಸೆಂಬರ್. ಸೊ 3ನೇ ಡಿಸೆಂಬರ್ ಅನ್ನ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನವನ್ನಾಗಿ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಈ ದಿನದ ಕುರಿತಾಗಿ ಈ ಪರ್ಸನ್ ವಿತ್ ಡಿಸೇಬಿಲಿಟೀಸ್ಗೆ ಅದನ್ನ ಸಹಾಯ ಮಾಡ್ತಕ್ಕಂಥ ಕೆಲವೊಂದು ಆರ್ಗನೈಸೇಷನ್ ಅಥವಾ ಪರ್ಸನ್ಸ್ಗೆ ವಿಶೇಷ ಸಾಧನೆ ಮಾಡಿರೋರಿಗೆ ಅವಾರ್ಡ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನು ಕೂಡ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆರ್ಟಿಕಲ್ ನಂಬರ್ 10 is ಕೃಷಿ ಉಡಾನ್ 2.0. ಸೊ ಉಡಾನ್ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಉಡೇ ದೇಶ್ ಕಾ ಆಮ್ ನಾಗರಿಕ್ ಅಂತ ಕರಿತೀವಿ. ಸೊ ಅದರ ಎಕ್ಸ್ಟೆಂಡೆಡ್ ವರ್ಷನ್ ಬಂದು ಕೃಷಿ ಉಡಾನ್ 2.0. ಹಾಗಿದ್ರೆ ಕೃಷಿ ಉಡಾನ್ಗೂ ಏನ್ ಡಿಫ್ರೆನ್ಸ್, ಇದರಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಗೆಟಿಂಗ್ into all these articles, so these are the answers for Inquest challenge number 20, and we appreciate Puneet, Gopinath, Srivatsa, Shobhashri and Altaf for participation, and thank you very much for your participation. So with this, let's get into the first article. So first article is related to Kala Sanskriti Vikas Yojana. So this Yojana is related to Ministry of Culture. So idu Ministry of Culture ge related irutte. So what is Kala Sanskriti Vikas Yojana andre, so Ministry of
culture implements a financial grant scheme. So ಇದರಲ್ಲಿ ಹಣಕಾಸಿನ ಸಹಾಯವನ್ನ ಕೊಡಲಾಗುತ್ತೆ. So scheme for financial assistance for the development of Buddhist or Tibetan culture and art. So ಇದು ಬೌದ್ಧ ಧರ್ಮದ ಒಂದು ಡೆವಲಪ್ಮೆಂಟ್, ಅವರ ಕಲ್ಚರ್ ನ ಒಂದು ಡೆವಲಪ್ಮೆಂಟ್ ಗೆ ಅಥವಾ ಇಂಪ್ರೂವ್ಮೆಂಟ್ ಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾರೆ. ಸೊ ಇಟ್ ಈಸ್ ಫಾರ್ ದ ಪರ್ಪಸ್ ಆಫ್ ಸ್ಟ್ರೆಂಥನಿಂಗ್ ದಿ ವಾಲಂಟರಿ ಬುದ್ಧಿಸ್ಟ್ ಟಿಬೇಟಿಯನ್ ಆರ್ಗನೈಸೇಷನ್ ಇನ್ಕ್ಲೂಡಿಂಗ್ ದಿ monasteries engaged in the propagation and scientific development of Buddhist Tibetan cultural and tradition. So this point is very, very important. So it is scientific development, ಅಂದ್ರೆ ವೈಜ್ಞಾನಿಕವಾಗಿ ಅಭಿವೃದ್ಧಿಗೊಳಿಸತಕ್ಕಂತ ಏರಿಯಾದಲ್ಲಿ ಈ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಂದ್ರೆ ಆರ್ಥಿಕ ಹಣಕಾಸಿನ ಸಹಾಯ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಕೊಡಲಾಗುತ್ತೆ. ಸೊ ದಿಸ್ ಆಲ್ಸೋ ಇನ್ಕ್ಲೂಡ್ಸ್ ರಿಸರ್ಚ್ ಇನ್ ರಿಲೇಟೆಡ್ ಫೀಲ್ಡ್ಸ್ ಲೊಕೇಟೆಡ್ ಇನ್ ಎನಿ ಪಾರ್ಟ್ ಆಫ್ ದಿ ಕಂಟ್ರಿ. ಅಂದ್ರೆ ಸೊ ಈ ಮೊನೆಸ್ಟ್ರೀಸ್ ಅಥವಾ ಬುದ್ಧಿಸಂ ಅಥವಾ ಟಿಬೇಟಿಯನ್ ಆರ್ಗನೈಸೇಷನ್ ಯಾವುದೇ ರಾಷ್ಟ್ರದ ಯಾವುದೇ ಭಾಗದಲ್ಲಿದ್ರೂ ಈ ಕಲಾ ಸಂಸ್ಕೃತಿ ಯೋಜನಾ ಅಡಿಯಲ್ಲಿ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗುತ್ತೆ. Now what is the budget of this? The quantum of funding is 30 lakhs per year for an organization. ಅಂದ್ರೆ ಒಂದು ಸಂಸ್ಥೆಗೆ ಒಂದು ವರ್ಷಕ್ಕೆ 30 ಲಕ್ಷದಷ್ಟು ಹಣ ಸಹಾಯ ಮಾಡ್ತಾರೆ. The expert advisory committee, ಅದನ್ನ EAC ಅಂತ ಕರಿತೀವಿ, on the scheme is empowered to recommend the amount beyond the maximum limit. ಅಂದ್ರೆ 30 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ನ ಕೂಡ ಈ ಎಕ್ಸ್ಪರ್ಟ್ ಅಡ್ವೈಸರಿ ಕಮಿಟಿ ಕೂಡ ರೆಕಮೆಂಡ್ ಮಾಡಬಹುದು. ಬಟ್ ಆ ಅಮೌಂಟ್ 1 crore ಗಿಂತ ಎಕ್ಸೀಡ್ ಆಗಬಾರ್ದು. ಅಂದ್ರೆ 30 ಲಕ್ಷ ಮಿನಿಮಮ್ ಕೊಡ್ತಾರೆ. ಸೊ ಇದರಿಂದ ಜಾಸ್ತಿ ಕೊಡ್ಬೇಕಾದ್ರೆ ಎಕ್ಸ್ಪರ್ಟ್ ಅಡ್ವೈಸರಿ ಕಮಿಟಿ ರೆಕಮೆಂಡ್ ಮಾಡಬೇಕು. ಬಟ್ ಅವರೆಷ್ಟೇ ರೆಕಮೆಂಡ್ ಮಾಡಿದ್ರು ಬಜೆಟ್ ವಿಲ್ ನಾಟ್ ಎಕ್ಸೀಡ್ ಬಿಯಾಂಡ್ 1 crore ಗಿಂತ ಜಾಸ್ತಿ ಕೊಡೋ ಹಾಗಿಲ್ಲ. ಸೊ ಇದನ್ನ ನಾವು ಕಲಾ ಸಂಸ್ಕೃತಿ ವಿಕಾಸ್ ಯೋಜನಾ ಅಂತ ಕರಿತೀವಿ. So with this, let's go to the second article. So this article is related to Ministry of Culture once again. So ಇದನ್ನ ನಾವು ಸ್ಪೆಲ್ ಸ್ಕೀಮ್ ಅಂತ ಕರಿತೀವಿ. So what is SPELL? Scheme for Protection and Preservation of Endangered Languages of India to promote all Indian languages including endangered languages. So very, very important. So spell the full form ಕೂಡ ಕೇಳಬಹುದು ಮತ್ತೆ ಇದು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂತ ಕೂಡ ಕೇಳಬಹುದು. So it is Protection and Preservation, ಅಂದ್ರೆ ಭಾರತದ ಭಾಷೆಗಳೇನಿದ್ದಾವೆ ಸೊ ಅದನ್ನ ಪ್ರೊಟೆಕ್ಟ್ ಮಾಡೋದು ಮತ್ತೆ ನಶಿಸಿ ಹೋಗುತ್ತಿರ್ತಕ್ಕಂಥ ಭಾಷೆಗಳನ್ನ ನಾವು ಪ್ರಿಸರ್ವ್ ಮಾಡೋದು ಅಥವಾ ಪ್ರೊಟೆಕ್ಟ್ ಮಾಡೋದು. ಸೊ ಇದರ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. ದಿ ಪಾಲಿಸಿ ಆಫ್ ಗವರ್ನಮೆಂಟ್ ಈಸ್ ಟು ಪ್ರಮೋಟ್ ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಎಂಡೇಂಜರ್ಡ್ ಲ್ಯಾಂಗ್ವೇಜಸ್. ಸೊ ಇದು ಭಾರತ ರಾಷ್ಟ್ರದ ಒಂದು ಪಾಲಿಸಿ ಆಗಿರುತ್ತೆ. ಸೊ ಯಾಕಂದ್ರೆ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಎಂಡೇಂಜರ್ಡ್ ಲ್ಯಾಂಗ್ವೇಜಸ್ ಫೈಂಡ್ ಔಟ್ ಆಗಿದೆ. ಸೊ ಅದರಿಂದ ಈ ಭಾಷೆಗಳನ್ನ ಉಳಿಸ್ಲಿಕ್ಕೆ ಸ್ಪೆಲ್ ಅನ್ನೋ ಒಂದು ಸ್ಕೀಮ್ ಮಾಡ್ತಾ ಇದ್ದಾರೆ. ಸೊ ಈ ಸ್ಕೀಮ್ ನಡಿಯಲ್ಲಿ ದಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಮೈಸೂರು. ಸೊ ಮೈಸೂರಿನಲ್ಲಿರ್ತಕ್ಕಂಥ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್. ಸೊ ಇದು ಕೂಡ ಕೇಳ್ಬೋದು, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲಿದೆ ಅಂತ, ಅದು ಮೈಸೂರಲ್ಲಿದೆ. ಸೊ ಇಟ್ ವರ್ಕ್ಸ್ ಆನ್ ಪ್ರೊಟೆಕ್ಷನ್, ಪ್ರಿಸರ್ವೇಷನ್ ಅಂಡ್ ಡಾಕ್ಯುಮೆಂಟೇಶನ್ ಆಫ್ all mother tongues or languages of India spoken by less than 10,000 people which are called endangered languages. ಅಂದ್ರೆ ಈ ಒಂದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ಒಂದು ಸರ್ವೆ ಮಾಡಬೇಕು. ಏನ್ ಸರ್ವೆ ಮಾಡ್ಬೇಕಂದ್ರೆ ಯಾವ ಮದರ್ ಟಂಗ್ ಅಂದ್ರೆ ಯಾವ ಮಾತೃಭಾಷೆ ಅಥವಾ ಯಾವ ಭಾರತದ ಭಾಷೆ 10,000 ಜನಕ್ಕಿಂತ ಕಡಿಮೆ ಜನ ಆ ಭಾಷೆಯನ್ನ ಮಾತಾಡ್ತಾರೆ. ಸೊ ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಯಾವುದೇ ಭಾಷೆಯನ್ನ 10,000 ಜನಕ್ಕಿಂತ ಕಡಿಮೆ ಜನ ಮಾತಾಡ್ತಾ ಇದ್ರೆ ಆ ಭಾಷೆಯನ್ನ ನಾವು ಎಂಡೇಂಜರ್ಡ್ ಲ್ಯಾಂಗ್ವೇಜ್ ಅಥವಾ ನಶಿಸಿ ಹೋಗುತ್ತಿರುವ ಭಾಷೆ ಅಂತ ಕರಿತೀವಿ. ಸೊ ಅದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಟೆಕ್ಷನ್ ಆಗಿರ್ಲಿ, ಪ್ರಿಸರ್ವೇಷನ್ ಆಗಿರ್ಲಿ ಮತ್ತೆ ಡಾಕ್ಯುಮೆಂಟೇಶನ್ ಮಾಡ್ತಕ್ಕಂಥ ಕೆಲಸ ಈ CIL ಮಾಡುತ್ತೆ. ಇನ್ ದಿ ಫಸ್ಟ್ ಫೇಸ್ ಆಫ್ ದಿ ಸ್ಕೀಮ್, ಸೊ ಈ ಒಂದು ಸ್ಕೀಮ್ ನ ಮೊದಲ ಹಂತದಲ್ಲಿ 117 endangered languages or mother tongues have been chosen from all over India for study and documentation on a priority basis. So ಮೊದಲ ಹಂತದಲ್ಲಿ 117 ನಶಿಸಿ ಹೋಗುತ್ತಿರುವ ಭಾಷೆಗಳು ಅಥವಾ ಮಾತೃ ಭಾಷೆಗಳನ್ನ ಈ ಸ್ಕೀಮ್ ನಡಿಯಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಆನ್ ಅ ಪ್ರಿಯಾರಿಟಿ ಬೇಸಿಸ್. ಅದ್ರ ಜೊತೆ ನಮ್ಮ UGC ಏನಿದೆ, ಸೊ UGC ನ ನಾವು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ಕರಿತೀವಿ. ದಿಸ್ ಆಲ್ಸೋ ಹ್ಯಾಸ್ ಇನಿಷಿಯೇಟೆಡ್ 2 schemes ಫಾರ್ ಪ್ರೊಟೆಕ್ಷನ್ ಆಫ್ ಎಂಡೇಂಜರ್ಡ್ ಲ್ಯಾಂಗ್ವೇಜಸ್. ಸೊ ಸ್ಪೆಲ್ಗೂ ಇದಕ್ಕೂ ಏನು ರಿಲೇಷನ್ ಇಲ್ಲ, ದಿಸ್ ಇಸ್ ಅ ಸಪರೇಟ್ ಥಿಂಗ್. ಸೊ UGC ಕೂಡ ಸೊ ಭಾಷೆಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ 2 ಸ್ಕೀಮ್ಸ್ ಮಾಡ್ತಾ ಇದೆ. ಸೊ ಒಂದನ್ನ ನಾವು ಫಂಡಿಂಗ್ ಸಪೋರ್ಟ್ ಟು ಸ್ಟೇಟ್ ಯೂನಿವರ್ಸಿಟೀಸ್ ಫಾರ್ ಸ್ಟಡಿ ಅಂಡ್ ರಿಸರ್ಚ್ ಇನ್ ಇಂಡಿಜಿನಸ್ ಅಂಡ್ ಎಂಡೇಂಜರ್ಡ್ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ. ಅಂದ್ರೆ ಈ ರಾಜ್ಯದ ವಿಶ್ವವಿದ್ಯಾನಿಲಯಗಳು ಏನಿರುತ್ತೆ, ಸ್ಟೇಟ್ ಯೂನಿವರ್ಸಿಟೀಸ್ ಅಂತ ಏನ್ ಕರಿತೀವಿ, ಸೊ ಅವ್ರಿಗೆ
ಈ ಎಂಡೇಂಜರ್ಡ್ ಲ್ಯಾಂಗ್ವೇಜಸ್ ಏನಿದೆ, ನಶಿಸಿ ಹೋಗುತ್ತಿರುವ ಭಾಷೆಗಳ ಕುರಿತಂತೆ ಸ್ಟಡಿ ಮತ್ತೆ ಅದರ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ ಮಾಡುತ್ತೆ. ಅದು ಸ್ಕೀಮ್ ನಂಬರ್ 1. ಎರಡನೇ ಸ್ಕೀಮ್ ನ ನಾವು ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೆಂಟರ್ಸ್ ಫಾರ್ ಎಂಡೇಂಜರ್ಡ್ ಲ್ಯಾಂಗ್ವೇಜಸ್ ಇನ್ ಸೆಂಟ್ರಲ್ ಯೂನಿವರ್ಸಿಟೀಸ್. ಈ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಲ್ಲಿ ಅಥವಾ ಸೆಂಟ್ರಲ್ ಯೂನಿವರ್ಸಿಟೀಸ್ ಅಲ್ಲಿ ಎಂಡೇಂಜರ್ಡ್ ಲ್ಯಾಂಗ್ವೇಜಸ್ಗೆ, ನಶಿಸಿ ಹೋಗುತ್ತಿರುವ ಭಾಷೆಗಳಿಗೆ ಸೆಂಟರ್ಸ್ ನ ಅವರು ಓಪನ್ ಮಾಡಬೇಕು. ಸೊ ಅದು ಎರಡನೇ ಸ್ಕೀಮ್ ಆಗಿರುತ್ತೆ. ಅನ್ ಅಮೌಂಟ್ ಆಫ್ rupees 45.89 crore ರಿಲೀಸ್ಡ್ ಬೈ UGC and CIIL, that is Central Institute of Indian Languages, under their schemes for protection of endangered Indian languages during the year 1516 and 1920. ಅಂದ್ರೆ ಈ ಸ್ಕೀಮ್ ಆಲ್ರೆಡಿ ಆಗೋಗಿರುತ್ತೆ. Since it is in discussion now, so we thought of adding more information on this particular thing. So ಈ ಒಂದು ಸ್ಕೀಮ್ ನಡಿಯಲ್ಲಿ UGC ಮತ್ತೆ CIIL ಸೊ ಟೋಟಲ್ 45.89 ಕೋಟಿಯಷ್ಟು ಹಣ ಸಹಾಯ ಈ ಎಂಡೇಂಜರ್ಡ್ ಲ್ಯಾಂಗ್ವೇಜಸ್ ಮತ್ತೆ ಮದರ್ ಟಂಗ್ ನ ಪ್ರಿಸರ್ವ್ ಮತ್ತೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಮಾಡ್ತಿದ್ದಾವೆ. So with this, let's get into the next article. So this article is related to Ministry of Social Justice and Empowerment. So India prepares to celebrate Mahaparinirvana Divas on December 6. Very, very important. So Mahaparinirvana Divas yavattu observe ಮಾಡ್ತಾರೆ ಅಂದ್ರೆ December 6 ಅಂತ ಗೊತ್ತಿರಬೇಕು, as a part of Azadi Ka Amrit Mahotsav. So ಹಾಗಿದ್ರೆ December 6 ಯಾಕೆ ಇದೇ ಡೇಟ್ ನ ಚೂಸ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ನಮಗೆ ಗೊತ್ತಿರಬೇಕು. The government of India is all set to celebrate Mahaparinirvana Divas on December 6, 2021 as a part of major commemoration of Azadi Ka Amrit Divas ಅಮೃತ್ ಮಹೋತ್ಸವ. ಸೊ ಈ ಆಜಾದಿ ಕಾ ಅಮೃತ್ ಮಹೋತ್ಸವನ ಕಮಾಮರೇಟ್ ಮಾಡ್ಲಿಕ್ಕೆ ಅಥವಾ ನೆನಪಿಸಿಕೊಳ್ಳಲಿಕ್ಕೆ ಸೊ ಡಿಸೆಂಬರ್ 6ರಂದು ನಾವು ಮಹಾಪರಿನಿರ್ವಾಣ ದಿವಸವಾಗಿ ನಮ್ಮ ದೇಶದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇನ್ ಲೈನ್ ವಿತ್ ದಿ ಒರಿಜಿನಲ್ ಸ್ಪಿರಿಟ್ ಆಫ್ ದಿ ಫೇಮಸ್ ಸ್ಲೋಗನ್ ಬಾಬಾ ಸಾಹೇಬ್ ಅಮರ್ ರಹೆ. ಸೊ ಬಾಬಾ ಸಾಹೇಬ್ ಅಮರ್ ರಹೆ ಅಂತ ಒಂದು ಫೇಮಸ್ ಸ್ಲೋಗನ್ ಇದೆ. ದಿಸ್ ಈಸ್ ಟು ಪೇ ಟ್ರಿಬ್ಯೂಟ್ ಟು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಆನ್ ದಿ ಅಕೇಶನ್ ಆಫ್ ಹಿಸ್ 66th ಡೆತ್ ಆನಿವರ್ಸರಿ. ಸೊ ಆ ಡಿಸೆಂಬರ್ 6 ಏನಿರುತ್ತೆ ಆ ದಿನ ಭೀಮ್ರಾವ್ ಅಂಬೇಡ್ಕರ್ ಅವರದ್ದು 66ನೇ ಡೆತ್ ಆನಿವರ್ಸರಿ ಇರುತ್ತೆ. ಸೊ ಆ ದಿನ ನಾವು ಮಹಾಪರಿನಿರ್ವಾಣ ದಿವಸವಾಗಿ ಟು ಕಮಾಮರೇಟ್ ಆಜಾದಿ ಕಾ ಅಮೃತ್ ಮಹೋತ್ಸವನ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ವೈ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಮಹಾಪರಿನಿರ್ವಾಣ? ಯಾಕಂದ್ರೆ ಮಹಾಪರಿನಿರ್ವಾಣ ಅಂದ್ರೆ ನಮ್ಗೆ ಗೊತ್ತು ಇಟ್ ಈಸ್ ರಿಲೇಟೆಡ್ ಟು ಬುದ್ಧಿಸಂ. ಸೊ ಅದಕ್ಕೂ ಈ ಬಾಬಾ ಸಾಹೇಬ್ ಅಥವಾ ಭೀಮ್ರಾವ್ ಅಂಬೇಡ್ಕರ್ಗೂ ಹೇಗೆ ಲಿಂಕ್ ಮಾಡ್ಬೋದು ಅಂದ್ರೆ, ಬಾಬಾ ಸಾಹೇಬ್ ವಾಸ್ ರಿಗಾರ್ಡೆಡ್ as a Buddhist guru because of his great influence in India to eradicate the social scourge of untouchability. So ಬಾಬಾ ಸಾಹೇಬ್ನ ನಾವು ರಿಗಾರ್ಡೆಡ್ ಆಸ್ ಬುದ್ಧಿಸ್ಟರ ಒಂದು ಗುರು, ಬೌದ್ಧರ ಒಂದು ಗುರು ಆಗಿ ನಾವು ಅನ್ಕೊಂಡಿರ್ತೀವಿ ಅಥವಾ ರಿಗಾರ್ಡ್ ಮಾಡಿರ್ತಾರೆ. ಸೊ ಇದರ ಸಲುವಾಗಿ, ಯಾಕಂದ್ರೆ ಇವರು ಭಾರತ ರಾಷ್ಟ್ರದಲ್ಲಿ ಈ ಅಸ್ಪೃಶ್ಯತೆ ಅಂತ ಒಂದು ಸೋಷಿಯಲ್ ಸ್ಕರ್ಜ್ ಅಥವಾ ಸಾಮಾಜಿಕ ಒಂದು ಶಾಪ ಅಥವಾ ಒಂದು ಕೆಟ್ಟ ಆಚರಣೆ ಏನಿರುತ್ತೆ ಸೊ ಅದನ್ನ ಹೋಗಲಾಡ್ಲಿಕ್ಕೆ ಅವರು ಬಹಳಷ್ಟು ಹೋರಾಟಗಳನ್ನ ನಡೆಸಿರ್ತಾರೆ. ಸೊ ಅಂಬೇಡ್ಕರ್ಸ್ ಅಡ್ಮೈರರ್ಸ್ ಅಂಡ್ ಫಾಲೋವರ್ಸ್ ಬಿಲೀವ್ ಹಿ ವಾಸ್ ಆಸ್ ಇನ್ಫ್ಲೂಯೆನ್ಷಿಯಲ್ ಆಸ್ ಲಾರ್ಡ್ ಬುದ್ಧ. ಸೊ ಇವರು ಬುದ್ಧ ಎಷ್ಟು ಇನ್ಫ್ಲೂಯೆನ್ಷಿಯಲ್ ಆಗಿದ್ರು ಅವರಷ್ಟೇ ಇವರು ಕೂಡ ಇನ್ಫ್ಲೂಯೆನ್ಷಿಯಲ್ ಆಗಿರ್ತಾರೆ ಅಂತ ಅವರ ಅಡ್ಮೈರರ್ಸ್ ಮತ್ತೆ ಫಾಲೋವರ್ಸ್ ನಂಬಿರ್ತಾರೆ. ವಿಚ್ ಈಸ್ ವೈ ಹಿಸ್ ಡೆತ್ ಆನಿವರ್ಸರಿ ಈಸ್ ಸೆಲೆಬ್ರೇಟೆಡ್ ಆಸ್ ಮಹಾಪರಿನಿರ್ವಾಣ ದಿವಸ್. ಅದರಿಂದ ಅವರ ಡೆತ್ ಆನಿವರ್ಸರಿನ ಮಹಾಪರಿನಿರ್ವಾಣ ದಿವಸ್ ಅಂತ ನಾವು ಆಚರಣೆ ಮಾಡ್ತೀವಿ. ಸೊ ಈಗ ಗೊತ್ತಾಯ್ತಲ್ವಾ ಹೌ ಇಟ್ ಈಸ್ ರಿಲೇಟೆಡ್. ಮಹಾಪರಿನಿರ್ವಾಣ ದಿವಸ್ ಮತ್ತೆ ಅಂಬೇಡ್ಕರ್ ಅವರ ಡೆತ್ ಆನಿವರ್ಸರಿಗೂ ಏನ್ ಸಂಬಂಧ ಅಂತ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿರ್ತೀವಿ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಆರ್ಟಿಕಲ್. ಸೊ ಇಂಡಿಯಾ ಜಾಯಿನ್ಸ್ G20 ಟ್ರೈಕಾ ವಿತ್ ಇಂಡೋನೇಷಿಯಾ ಅಂಡ್ ಇಟಲಿ. ಸೊ ಇಂಡೋನೇಷಿಯಾ ಮತ್ತೆ ಇಟಲಿ ಜೊತೆ ಭಾರತ ಮೂರನೇ ರಾಷ್ಟ್ರವಾಗಿ ಅದನ್ನ ನಾವು ಟ್ರೈಕಾ ಗ್ರೂಪ್ ಅಂತ ಕರಿತೀವಿ. ಸೊ ಇದು G20ಯ ಒಂದು ಭಾಗವಾಗಿರುತ್ತೆ. ಹಾಗಿದ್ರೆ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಡಿಸ್ಕಸ್ ಮಾಡೋದಾದ್ರೆ, ಇಂಡಿಯಾ ಜಾಯಿನ್ಸ್ ದಿ G20 ಟ್ರೈಕಾ. ಸೊ ವಿತ್ ದಿಸ್ ಮೂವ್ ಇಂಡಿಯಾ ಹ್ಯಾಸ್ ಸ್ಟಾರ್ಟೆಡ್ ಪ್ರೊಸೀಜರ್ ಫಾರ್ ಟೇಕಿಂಗ್ ಓವರ್ G20 ಪ್ರೆಸಿಡೆನ್ಸಿ ನೆಕ್ಸ್ಟ್ ಇಯರ್. ಅಂದ್ರೆ ಮುಂದಿನ ವರ್ಷ ಈ G20ಯ ಅಧ್ಯಕ್ಷತೆ ಏನಿರುತ್ತೆ ಅದು ಭಾರತದ ಪಾಲಾಗಲಿದೆ. ಸೊ ಇದರಿಂದ ಇದನ್ನ ನಾವು ಟ್ರೈಕಾ ಅಂತ ಕರಿತೀವಿ. ಟ್ರೈಕಾ refers to the top groupings within the G20 that consists of current, previous and incoming presidencies. ಅಂದ್ರೆ ಪ್ರಸ್ತುತ ಯಾರು ಅಧ್ಯಕ್ಷರಿದ್ದಾರೆ, ಇದಕ್ಕಿಂತ ಮುಂಚೆ ಯಾರು ಅಧ್ಯಕ್ಷರಾಗಿದ್ದರು, ಅದಾದ್ಮೇಲೆ ಇನ್ನು ಮುಂದೆ ಯಾರು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಸೊ ಈ ಮೂರು ರಾಷ್ಟ್ರಗಳನ್ನ ಸೇರಿಸಿ ಟ್ರೈಕಾ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಸೊ ಆಲ್ರೆಡಿ ಇಂಡೋನೇಷಿಯಾ ಪ್ರೀವಿಯಸ್ ಪ್ರೆಸಿಡೆನ್ಸಿ ಆಗಿತ್ತು, ಅಟ್ ಪ್ರೆಸೆಂಟ್ ಇಟಲಿ ಪ್ರೆಸಿಡೆನ್ಸಿ ಆಗಿದೆ. ಫ್ಯೂಚರ್ ಅಲ್ಲಿ ಅಂದ್ರೆ 2022 ಡಿಸೆಂಬರ್ಗೆ ಇಂಡಿಯಾ ಪ್ರೆಸಿಡೆನ್ಸಿನ ಟೇಕ್ ಓವರ್ ಮಾಡಲಿದೆ. ಸೊ ಈ ಮೂರು ರಾಷ್ಟ್ರಗಳನ್ನ
ಟ್ರೈಕಾ ಆಫ್ G20 ಅಂತ ಕರಿತೀವಿ. ಸೊ ಇಂಡಿಯಾ ವಿಲ್ ಅಸ್ಯೂಮ್ ದಿ G20 ಪ್ರೆಸಿಡೆನ್ಸಿ ಆನ್ ಡಿಸೆಂಬರ್ 1, 2022. ಸೊ ಪ್ರತಿ ವರ್ಷ ಡಿಸೆಂಬರ್ 1ಗೆ ಈ ಪ್ರೆಸಿಡೆನ್ಸಿ ಆನ್ ರೊಟೇಷನ್ ಬೇಸಿಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದರ ಸಲುವಾಗಿ ಭಾರತ ರಾಷ್ಟ್ರ 2022 ಡಿಸೆಂಬರ್ 1ಕ್ಕೆ ಸೊ ಈ G20 ಶೃಂಗದ ಅಧ್ಯಕ್ಷತೆಯನ್ನು ಪಡೆದುಕೊಳ್ಳಲಿದೆ ಫ್ರಮ್ ಇಂಡೋನೇಷಿಯಾ. ಸೊ ಇಂಡೋನೇಷಿಯಾದಿಂದ ಅಧ್ಯಕ್ಷತೆಯನ್ನು ಪಡೆದುಕೊಳ್ಳಲಿದೆ ಅಂಡ್ ವಿಲ್ ಕನ್ವೀನ್ ದಿ G20 ಲೀಡರ್ಸ್ ಸಮಿಟ್ ಫಾರ್ ದಿ ಫಸ್ಟ್ ಟೈಮ್ ಇನ್ ಇಂಡಿಯಾ 2023. ಸೊ ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ G20 ಶೃಂಗಸಭೆಯನ್ನ 2023ರಲ್ಲಿ ಹೋಸ್ಟ್ ಮಾಡಲಿದೆ. ಸೊ ಇಟಲಿ ಹೋಸ್ಟೆಡ್ G20 summit during October 30-31st, where India has raised the issue of Afghanistan's future following the takeover by the Taliban. ಅಂದ್ರೆ G20 ಸಮಿಟ್ ಎಲ್ಲಿ ಇಟಲಿ ಹೋಸ್ಟ್ ಮಾಡಿದಾಗ, ಯಾವಾಗ ಅಂದ್ರೆ October 30-31 ಅಲ್ಲಿ ಹೋಸ್ಟ್ ಮಾಡಿದಾಗ ಭಾರತ ರಾಷ್ಟ್ರ ಅಫ್ಘಾನಿಸ್ತಾನದ ಒಂದು ಫ್ಯೂಚರ್ ಬಗ್ಗೆ ಒಂದು ಡಿಸ್ಕಸ್ ಮಾಡಿತ್ತು. ಬಿಕಾಸ್ as you all know, Afghanistan has been taken over by Taliban. So next year summit will be organized along the overall theme of ರಿಕವರ್ ಟುಗೆದರ್, ರಿಕವರ್ ಸ್ಟ್ರಾಂಗರ್. ಸೊ ಮುಂದಿನ ವರ್ಷ ಅಂದ್ರೆ ಭಾರತ ಹೋಸ್ಟ್ ಮಾಡಲಿದೆಯಲ್ವಾ, ಸೊ ಆ G20 ಸಮಿಟ್ ನ ಥೀಮ್ ಏನು ಅಂತ ಕೇಳಿದ್ರೆ ರಿಕವರ್ ಟುಗೆದರ್ ಮತ್ತೆ ರಿಕವರ್ ಸ್ಟ್ರಾಂಗರ್ ಅಂತ ಕರಿತೀವಿ. ಸೊ ಹಾಗಿದ್ರೆ G20 ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ದಿ G20 ಆರ್ ಗ್ರೂಪ್ ಆಫ್ 20 ಅಂತ ಕರಿತೀವಿ is an intergovernmental forum comprising of 90 countries and European Union. ಸೊ ಇದರಲ್ಲಿ 19 ರಾಷ್ಟ್ರಗಳು ಮತ್ತೆ ಯುರೋಪಿಯನ್ ಯೂನಿಯನ್ ಕೂಡ G20 ಅಲ್ಲಿ ಸೇರಿರುತ್ತೆ. ಸೊ ಅದಕ್ಕೆ ಇದನ್ನ 19+ ಯುರೋಪಿಯನ್ ಯೂನಿಯನ್, ಸೊ G20 ಅಂತ ಕರಿತೀವಿ. ಇಟ್ ವರ್ಕ್ಸ್ ಟು ಅಡ್ರೆಸ್ ಮೇಜರ್ ಇಶ್ಯೂಸ್ ರಿಲೇಟೆಡ್ ಟು ಗ್ಲೋಬಲ್ ಎಕಾನಮಿ. ಅಂದ್ರೆ ಜಾಗತಿಕ ಆರ್ಥಿಕತೆ ಬಗ್ಗೆ ಅಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂದ್ರೆ ಅಂತಾರಾಷ್ಟ್ರೀಯ ಆರ್ಥಿಕ ಒಂದು ಸ್ಥಿರತೆ ಏನಿದೆ ಅದರ ಬಗ್ಗೆ ಡಿಸ್ಕಸ್ ಮಾಡಲಾಗುತ್ತೆ. ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್, ಸೊ ಆಫ್ ಕೋರ್ಸ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಮತ್ತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ದಿ G20 ಇಸ್ ಕಂಪೋಸ್ಡ್ ಆಫ್ ಮೋಸ್ಟ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕನಾಮೀಸ್. ಅಂದ್ರೆ ಈ G20 ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಅಥವಾ ದೊಡ್ಡ ಆರ್ಥಿಕತೆ ಇರತಕ್ಕಂಥ ರಾಷ್ಟ್ರಗಳು ಅಂತ ಕರಿತೀವಿ, ಇನ್ಕ್ಲೂಡಿಂಗ್ ಬೋತ್ ಇಂಡಸ್ಟ್ರಿಯಲೈಸ್ಡ್ ಅಂಡ್ ಡೆವಲಪಿಂಗ್ ನೇಷನ್. ಸೊ ಇದರಲ್ಲಿ ಮುಂದುವರೆದ ರಾಷ್ಟ್ರಗಳು, ಅದನ್ನ ಇಂಡಸ್ಟ್ರಿಯಲೈಸ್ಡ್ ಅಂತ ಕರಿತೀವಿ, ಡೆವಲಪಿಂಗ್ ಅಂದ್ರೆ ಮುಂದುವರಿಯುತ್ತಿರುವ ರಾಷ್ಟ್ರಗಳು ಕೂಡ ಇರುತ್ತೆ. ಅಂಡ್ ಅಕೌಂಟ್ಸ್ ಫಾರ್ ಅರೌಂಡ್ 90% ಆಫ್ ದಿ ಗ್ರಾಸ್ ವರ್ಲ್ಡ್ ಪ್ರಾಡಕ್ಟ್. ಅಂದ್ರೆ ಗ್ರಾಸ್ ವರ್ಲ್ಡ್ ಪ್ರಾಡಕ್ಟ್, ಪ್ರಪಂಚದ ಒಟ್ಟು ಗ್ರಾಸ್ ವರ್ಲ್ಡ್ ಪ್ರಾಡಕ್ಟ್ ಏನಿರುತ್ತೆ ಸೊ ಅದರ 90% ಶೇರ್ ಈ G20 ಅಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳದ್ದೇ ಆಗಿರುತ್ತೆ. 75-80% ಆಫ್ ದಿ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಏನಿರುತ್ತೆ ಸೊ ಅದರಲ್ಲಿ ಈ G20 ಅಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು 75-80% ಶೇರ್ ಅನ್ನ ಹೊಂದಿರುತ್ತೆ. 2/3 ಆಫ್ ದಿ ಗ್ಲೋಬಲ್ ಪಾಪ್ಯುಲೇಷನ್. ಸೊ ಜಾಗತಿಕ ಒಂದು ಪಾಪ್ಯುಲೇಷನ್ ಜನಸಂಖ್ಯೆ ಏನಿದೆ ಸೊ ಅದರ 2/3, ಸೊ 3/2 G20 ಹೊಂದಿರುತ್ತೆ. ಅಂಡ್ ರಫ್ಲಿ ಆಫ್ ದಿ ವರ್ಲ್ಡ್ಸ್ ಲ್ಯಾಂಡ್ ಏರಿಯಾ. ಸೊ ಪ್ರಪಂಚದ ಒಟ್ಟು ಈ ಭೂಮಿಯ ವಿಸ್ತೀರ್ಣ ಏನಿರುತ್ತೆ ಸೊ ಅದರ ಅರ್ಧದಷ್ಟು ವಿಸ್ತೀರ್ಣ G20 ರಾಷ್ಟ್ರಗಳು ಆಕ್ಯುಪೈ ಮಾಡ್ಕೊಂಡಿರುತ್ತೆ. ದಿ G20 ವಾಸ್ ಫೌಂಡೆಡ್ ಇನ್ 1999. ಸೊ ಇದನ್ನ 1999ರಲ್ಲಿ ಫೌಂಡ್ ಮಾಡಲಾಗಿತ್ತು, ಸ್ಥಾಪನೆ ಮಾಡಲಾಗಿತ್ತು. ಇನ್ ರೆಸ್ಪಾನ್ಸ್ ಟು ಸೆವೆರಲ್ ವರ್ಲ್ಡ್ ಎಕನಾಮಿಕ್ ಕ್ರೈಸಿಸ್. ಅವಾಗ ಲಾಟ್ ಆಫ್ ಎಕನಾಮಿಕ್ ಕ್ರೈಸಿಸ್ ಆಗಿತ್ತು 1999ರಲ್ಲಿ. ಅದನ್ನ ನಾವು ರಿಸೆಷನ್ ಅಂತ ಕರಿತೀವಿ. ಆ ಸಮಯದಲ್ಲಿ G20 ನ ಎಸ್ಟಾಬ್ಲಿಷ್ ಮಾಡಲಾಯಿತು. ಸಿನ್ಸ್ 2008 ಇಟ್ ಹ್ಯಾಸ್ ಬೀನ್ ಕನ್ವೀನ್ಡ್ ಅಟ್ ಲೀಸ್ಟ್ ಒನ್ಸ್ ಅ ಇಯರ್. ಸೊ ಅದಾದ್ಮೇಲೆ 2008ರಿಂದ ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ ಒಂದು ಸಮಿಟ್ ಮಾಡಲಾಗ್ತಾ ಇದೆ, ವಿತ್ ಸಮಿಟ್ಸ್ ಇನ್ವಾಲ್ವಿಂಗ್ ಈಚ್ ಮೆಂಬರ್ಸ್ ಹೆಡ್ಸ್ ಆಫ್ ದಿ ಗವರ್ನಮೆಂಟ್ಸ್ ಆರ್ ಸ್ಟೇಟ್ ಫಿನಾನ್ಸ್ ಮಿನಿಸ್ಟರ್, ಫಾರಿನ್ ಮಿನಿಸ್ಟರ್ ಅಂಡ್ ಅದರ್ ಹೈ ರ್ಯಾಂಕಿಂಗ್ ಅಫಿಷಿಯಲ್. ಸೊ ಆಯಾ ಮೆಂಬರ್ ರಾಷ್ಟ್ರಗಳ ಹೆಡ್ಸ್ ಏನಿದ್ದಾರೆ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ದಿ ಯುರೋಪಿಯನ್ ಯೂನಿಯನ್ ಇಸ್ ರೆಪ್ರೆಸೆಂಟೆಡ್ ಬೈ ದಿ ಯುರೋಪಿಯನ್ ಕಮಿಷನ್ ಅಂಡ್ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್. ಸೊ ಯುರೋಪಿಯನ್ ಯೂನಿಯನ್ ಇಂದ ಮಾತ್ರ ಯುರೋಪಿಯನ್ ಕಮಿಷನ್ ಮತ್ತು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಇದರಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಿದ್ರೆ ಇದರ ಮೆಂಬರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ ಆಸ್ ಆಫ್ 2021, ಸೊ 2021ರ ವೇಳೆಗೆ ದೇರ್ ಆರ್ 20 ಮೆಂಬರ್ಸ್ ಆಫ್ ದಿ ಗ್ರೂಪ್. ಒಂದು ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಚೈನಾ, ಯುರೋಪಿಯನ್ ಯೂನಿಯನ್, ಫ್ರಾನ್ಸ್, ಜರ್ಮನಿ, ಇಂಡಿಯಾ, ಇಂಡೋನೇಷಿಯಾ, ಇಟಲಿ, ಜಪಾನ್, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಸೌತ್ ಕೊರಿಯಾ, ಟರ್ಕಿ, ದಿ ಯುನೈಟೆಡ್ ಕಿಂಗ್ಡಮ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಇವರೆಲ್ಲ ಸೊ ಇದರ ಮೆಂಬರ್ ಆಗಿರುತ್ತೆ. ಸೊ ಯು ಕ್ಯಾನ್ ಸಿ ದಿ ರೆಡ್ ಕಲರ್ಡ್ ಮ್ಯಾಪ್ ಏನಿದೆಯಲ್ವಾ, ಸೊ ಇವರೆಲ್ಲ ದಿ ಪಾರ್ಟ್ ಆಫ್ G20 ಸಮಿಟ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳಾಗ್ತಾ ಇರುತ್ತೆ. ಸೊ ನೀವು ನೋಡ್ಬೋದು ಪ್ರಪಂಚದ ಮೋಸ್ಟ್ ಆಫ್ ದಿ ಲ್ಯಾಂಡ್ ಏರಿಯಾ ಏನಿದೆ ಸೊ ಇದು G20 ರಾಷ್ಟ್ರಗಳು ಒಟ್ಟಾಗಿ ಸೇರ್ಕೊಂಡಿದೆ. ಸೊ ಇನ್ ಅಡಿಷನ್ ಈಚ್ ಇಯರ್ G20's ಗೆಸ್ಟ್ ಇನ್ಕ್ಲೂಡ್ ಸ್ಪೇನ್, ದಿ ಚೇರ್ ಆಫ್ ಆಸಿಯಾನ್. ಸೊ ಈ ಆಸಿಯಾನ್ ಕಂಟ್ರೀಸ್ ಅಂತ ಏನಿದೆ ಸೊ ಅದರ ಚೇರ್ ಪರ್ಸನ್ ಯಾರು ಇರ್ತಾರೋ ಸೊ ಅವರು ಗೆಸ್ಟ್ ಆಗಿ ಬರ್ತಾರೆ. ಸೊ ಇನ್ಕ್ಲೂಡಿಂಗ್ ಸ್ಪೇನ್,
2 ಆಫ್ರಿಕನ್ ಕಂಟ್ರೀಸ್ ಕೂಡ ಗೆಸ್ಟ್ ಆಗಿ ಬರ್ತಾರೆ. ಅವ್ರೇನಂದ್ರೆ ದಿ ಚೇರ್ ಆಫ್ ಆಫ್ರಿಕನ್ ಯೂನಿಯನ್ ಅಂಡ್ ರೆಪ್ರೆಸೆಂಟೇಟಿವ್ ಆಫ್ ದಿ ನ್ಯೂ ಪಾರ್ಟ್ನರ್ಶಿಪ್ ಫಾರ್ ಆಫ್ರಿಕಾಸ್ ಡೆವಲಪ್ಮೆಂಟ್. ಸೊ ಇದರಿಂದ ಕೂಡ ಒಬ್ಬ ಮೆಂಬರ್ ಗೆಸ್ಟ್ ಆಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ದಿಸ್ ಇಸ್ ದಿ type of member they are present in the G20. Next, let's talk about the organization. The G20 operates without a permanent secretariat or a staff. So ಈ G20 ಗೆ ಬೇರೆ ಒಂದು ಅಸೋಸಿಯೇಷನ್ಸ್ ಗೆ ಇರೋ ತರ ಯಾವುದೇ ಹೆಡ್ ಕ್ವಾರ್ಟರ್ಸ್ ಆಗಲಿ ಅಥವಾ ಯಾವುದೇ ನಿರ್ದಿಷ್ಟ ಸ್ಟಾಫ್ ಆಗಿ ಇರೋದಿಲ್ಲ. The group's chair rotates annually among the members and is selected from a different regional groupings of the country. ಸೊ ಈ ಒಂದು ಗ್ರೂಪ್ ನ ಚೇರ್ ಪರ್ಸನ್ ಯಾರಿರ್ತಾರೆ ಅದು ವರ್ಷದಿಂದ ವರ್ಷಕ್ಕೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ರೊಟೇಟ್ ಆಗ್ತಾ ಇರುತ್ತೆ. ಆ ವರ್ಷ ಯಾವ ಕಂಟ್ರಿಯಲ್ಲಿ G20 ಸಮಿಟ್ ನಡೆಯುತ್ತೋ ಸೊ ಅವ್ರದ್ದು ಎಲ್ಲಾ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಟು ಡಿಸೈನ್, ಕೋಆರ್ಡಿನೇಟ್ ಅಂಡ್ ಎವ್ರಿಥಿಂಗ್ ವಿತ್ ರೆಸ್ಪೆಕ್ಟ್ ಟು G20 summits. The 2019 chair was Japan, which hosted 2019 summit in Osaka. So 2019ರಲ್ಲಿ ಜಪಾನ್ ಇದರ ಅಧ್ಯಕ್ಷತೆಯನ್ನು ವಹಿಸಿತು. ಸೊ ಅದು ಸಮಿಟ್ ನ ಒಸಾಕಾದಲ್ಲಿ ನಡೆಸಿತ್ತು. The 2021 summit held in Italy. So 2021ರಲ್ಲಿ ಇಟಲಿಯಲ್ಲಿ ಈ ಸಮಿಟ್ ನ ಹೆಲ್ಡ್ ಮಾಡಲಾಗಿತ್ತು. ದಿ ಕರೆಂಟ್ ಚೇರ್ ಇಸ್ ಹೆಲ್ಡ್ ಬೈ ಇಂಡೋನೇಷಿಯಾ. ಸೊ ಇಂಡೋನೇಷಿಯಾ ಪ್ರಸ್ತುತ ಇದರ ಚೇರ್ ಪರ್ಸನ್ ಆಗಿರುತ್ತೆ. ಅಂದ್ರೆ ಸೊ ನಾನು ಟ್ರೈಲ್ಯಾಟ್ರಲ್ ಅಸೋಸಿಯೇಷನ್ ಅಂತ ಹೇಳಿದ್ವಲ್ವಾ, ಅದರಲ್ಲಿ ಇಟಲಿ, ಇಂಡೋನೇಷಿಯಾ ಮತ್ತೆ ನೆಕ್ಸ್ಟ್ ಯಾವ ಜಾಯ್ನ್ ಆಗುತ್ತೆ ಇಂಡಿಯಾ. ಸೊ ಅದನ್ನೇ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಹಾಗಿದ್ರೆ ಇಟಲಿ ಪಾಸ್ಟ್ ಪ್ರೆಸಿಡೆನ್ಸಿ ಆಗುತ್ತೆ, ಇಂಡೋನೇಷಿಯಾ ಪ್ರೆಸೆಂಟ್ ಪ್ರೆಸಿಡೆನ್ಸಿ ಆಗುತ್ತೆ, ಇಂಡಿಯಾ ಬಂದು ಫ್ಯೂಚರ್ ಪ್ರೆಸಿಡೆನ್ಸಿ ಆಗುತ್ತೆ. ಐ ಥಿಂಕ್ ದಿ ಇನಿಷಿಯಲ್ ಸ್ಲೈಡ್ ನಾನು ಇವೆರಡು ಇಂಟರ್ಚೇಂಜ್ ಮಾಡಿದ್ದೀನಿ ಅನ್ಸುತ್ತೆ. ಸೊ ಮೇಕ್ ಶೋರ್ ದಟ್ ದಿಸ್ ಇಸ್ ದಿ ಕರೆಕ್ಟ್ ಒನ್. ಸೊ ಇಟಲಿ ವಾಸ್ ಪಾಸ್ಟ್, Indonesia is present, and India will be in future. The 2022, 2023 and 2024 summits will be hosted by Indonesia, India and Brazil respectively. ಅಂದ್ರೆ 2022ರಲ್ಲಿ ಇಂಡೋನೇಷ್ಯಾದಲ್ಲಿ ನಡೆಯುತ್ತೆ, 23ರಲ್ಲಿ ಇಂಡಿಯಾದಲ್ಲಿ ನಡೆಯುತ್ತೆ, 24ರಲ್ಲಿ ಬ್ರೆಜಿಲ್ ಅಲ್ಲಿ G20 ಸಮಿಟ್ಸ್ ನಡೆಯುತ್ತೆ. So with this, let's get into the next article. Bill to regulate IVF clinics passed in ಲೋಕಸಭಾ. ಲೋಕಸಭೆಯಲ್ಲಿ ಈ IVF clinics ಅಂದ್ರೆ ಕೃತಕ ಗರ್ಭಧಾರಣೆ ಆಸ್ಪತ್ರೆಗಳು ಅಥವಾ ಕ್ಲಿನಿಕ್ಸ್ ಏನಿದಾವೆ, ಸೊ ಅದಕ್ಕೆ ಕೆಲವೊಂದು ರೆಗ್ಯುಲೇಷನ್ಸ್ ಮಾಡ್ಲಿಕ್ಕೆ ಬಿಲ್ is passed in the Lok Sabha. So let's find out what are all there in the bill. The Lok Sabha passed the assisted reproductive technology ಅಂತ ಕರಿತೀವಿ, ಅದನ್ನ ಇನ್ ಶಾರ್ಟ್ ART ಅಂತ ಕೂಡ ಕರಿತೀವಿ. So assisted reproductive technology bill 2020 that proposes the establishment of a ನ್ಯಾಷನಲ್ ರಿಜಿಸ್ಟ್ರಿ ಅಂಡ್ ರಿಜಿಸ್ಟ್ರೇಷನ್ ಅಥಾರಿಟಿ. ಇಲ್ಲಿವರೆಗೂ ಈ IVF ಕ್ಲಿನಿಕ್ಸ್ ಏನಿದ್ದಾವೆ ಅದಕ್ಕೆ ಯಾವುದೇ ಒಂದು ನ್ಯಾಷನಲ್ ರಿಜಿಸ್ಟ್ರಿ ಆಗಲಿ ಅಥವಾ ರಿಜಿಸ್ಟ್ರೇಷನ್ ಅಥಾರಿಟಿ ಇರೋದಿಲ್ಲ. ಸೊ ಈ ಒಂದು ಬಿಲ್ ನ ಪ್ರಕಾರ ದೇರ್ ವಿಲ್ ಬಿ ನ್ಯಾಷನಲ್ ರಿಜಿಸ್ಟ್ರಿ ಅಂಡ್ ರಿಜಿಸ್ಟ್ರೇಷನ್ ಅಥಾರಿಟಿ ಫಾರ್ ಆಲ್ ಕ್ಲಿನಿಕ್ಸ್ ಅಂಡ್ ಮೆಡಿಕಲ್ ಪ್ರೊಫೆಷನಲ್ಸ್ ಸರ್ವಿಂಗ್ ಇನ್ ದಿ ಫೀಲ್ಡ್. ಸೊ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲಾ ಕ್ಲಿನಿಕ್ಸ್ ಆಗಿರ್ಬೋದು ಅಥವಾ ಮೆಡಿಕಲ್ ಪ್ರೊಫೆಷನಲ್ಸ್ ಆಗಿರ್ಬೋದು ಅಥವಾ ಡಾಕ್ಟರ್ ಅಥವಾ ವೈದ್ಯರು ಏನಿರ್ತಾರೆ, ಸೊ ಅವ್ರಿಗೆ ಇನ್ಮೇಲೆ ಒಂದು ನ್ಯಾಷನಲ್ ರಿಜಿಸ್ಟ್ರಿ ಅಥವಾ ರಿಜಿಸ್ಟ್ರೇಷನ್ ಅಥಾರಿಟಿ ಇರುತ್ತೆ. ದ ಬಿಲ್ ಸೀಕ್ಸ್ ಟು ರೆಗ್ಯುಲೇಟ್ and supervise assisted reproductive technology clinics and ART banks. So ನಾನು ಮುಂಚೆನೆ ಹೇಳಿದಾಗೆ ART assisted reproductive technology ಏನಿರುತ್ತೆ ಮತ್ತೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಬ್ಯಾಂಕ್ಸ್ ಏನಿರುತ್ತೆ, ಸೊ ಇದನ್ನ ಮೇಜರ್ ಆಗಿ ಇದು ರೆಗ್ಯುಲೇಟ್ ಮಾಡುತ್ತೆ ಮತ್ತೆ ಸೂಪರ್ವೈಸ್ ಮಾಡುತ್ತೆ. ವೈ? ಬಿಕಾಸ್ ಪ್ರಿವೆಂಟಿಂಗ್ ಮಿಸ್ಯೂಸ್. ಸೊ ಇದರಲ್ಲಿ ಆಗ್ತಾ ಇರ್ತಕ್ಕಂಥ ಮಿಸ್ಯೂಸ್ ನ ತಡೆಗಟ್ಟಲಿಕ್ಕೆ ಅಡಾಪ್ಟ್ ಸೇಫ್ ಅಂಡ್ ಎಥಿಕಲ್ ಪ್ರಾಕ್ಟೀಸಸ್ ಅಂಡ್ ಸೋ ಆನ್. ಸೊ ಇದರಲ್ಲಿ ಸುರಕ್ಷಿತವಾಗಿ ಮತ್ತು ನೈತಿಕವಾಗಿ ಇಲ್ಲಿರ್ತಕ್ಕಂಥ ಪ್ರಾಕ್ಟೀಸಸ್ ನ ಇಲ್ಲಿರ್ತಕ್ಕಂಥ ಸೇವೆಗಳನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಈ ಒಂದು ಬಿಲ್ ನ ಪಾಸ್ ಮಾಡಲಾಗಿರುತ್ತೆ. ಸೊ ಮೆನಿ ಸಚ್ ART ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಕರಿತೀವಿ. ಕ್ಲಿನಿಕ್ಸ್ ಹ್ಯಾವ್ ಬೀನ್ ರನ್ನಿಂಗ್ ವಿತೌಟ್ ರೆಗ್ಯುಲೇಷನ್. ಸೊ ಇದುವರೆಗೂ ಭಾರತ ರಾಷ್ಟ್ರದಲ್ಲಿ ಅನೇಕ ART ಕ್ಲಿನಿಕ್ಸ್ ಯಾವುದೇ ಒಂದು ರೆಗ್ಯುಲೇಷನ್ಸ್ ಇಲ್ಲದೆ ಆಪರೇಟ್ ಮಾಡ್ತಾ ಇದೆ. A need was felt for the regulation of such clinics as there are implications on health of those who undertake the procedure. So ಈ ಪ್ರೊಸೀಜರ್ ನ ಪಡೆದುಕೊಳ್ಳುವವರಿಗೆ ಲಾಟ್ ಆಫ್ ಇಂಪ್ಲಿಕೇಶನ್ಸ್ ಇರೋದ್ರಿಂದ ಸೊ ಇದ್ರ ಮೇಲೆ ರೆಗ್ಯುಲೇಷನ್ಸ್ ಬರೋದು ಉಚಿತವನ್ಸಿ ಈ ಒಂದು ಬಿಲ್ ನ ಲೋಕಸಭೆಯಲ್ಲಿ ಪಾಸ್ ಆಗಿರುತ್ತೆ. ಸೊ ಇಟ್ ಡಸ್ ನಾಟ್ ಇನ್ಕ್ಲೂಡ್, ಸೊ ಇದರಲ್ಲಿ ಯಾವ್ದು ಬರಲ್ಲ ಅಂದ್ರೆ IVF ಅಥವಾ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿಯಲ್ಲಿ ಯಾರನ್ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಅಂದ್ರೆ ಲೆಸ್ಬಿಯನ್ ನ ಎಕ್ಸ್ಕ್ಲೂಡ್ ಮಾಡಿರ್ತಾರೆ,
ಗೇ ಸೆಕ್ಷುವಲ್ಸ್ ನ ಎಕ್ಸ್ಕ್ಲೂಡ್ ಮಾಡಿರ್ತಾರೆ, ಬೈಸೆಕ್ಷುವಲ್ಸ್ ನ ಎಕ್ಸ್ಕ್ಲೂಡ್ ಮಾಡಿರ್ತಾರೆ, ಮತ್ತೆ ಟ್ರಾನ್ಸ್ಜೆಂಡರ್ ಪೀಪಲ್ ಆರ್ ಸಿಂಗಲ್ ಮೆನ್ ಫಾರ್ ಎಕ್ಸರ್ಸೈಸಿಂಗ್ ದಿ ರೈಟ್. ಸೊ ಇವ್ರು ಯಾರು IVF ನ ಮಾಡಿಸ್ಕೊಳ್ತಕ್ಕಂತ ರೈಟ್ಸ್ ಇರೋದಿಲ್ಲ, ಬಿಕಾಸ್ ಸೊ ಇದನ್ನ ಲೀಗಲಿ ಅಷ್ಟೊಂದು ಅಕ್ಸೆಪ್ಟ್ ಆಗಿಲ್ಲದೆ ಕಾರಣ ಸೊ ಇದರಿಂದ ಬರ್ತಕ್ಕಂತ ಮಕ್ಕಳು ಏನಿರ್ತಾರೆ ಅವ್ರಿಗೆ ಅಷ್ಟೊಂದು ಲೀಗಲ್ ಪ್ರೊಟೆಕ್ಷನ್ಸ್ ಇರೋದಿಲ್ಲ. ಸೊ ಅದರಿಂದ ಈ ಎಲ್ಲ ಕ್ಯಾಟಗರೀಸ್ ನ ಅಸಿಸ್ಟೆಡ್ ರಿಪ್ರೊಟೆಕ್ಟಿವ್ ಟೆಕ್ನಾಲಜಿಯಿಂದ ಹೊರಗಿಟ್ಟಿರ್ತಾರೆ. ಸೊ ದಿಸ್ ಲೆಟ್ಸ್ ನೋ ಮೋರ್ ಅಬೌಟ್ ಆರ್ಟ್. ಈ ರೆಗ್ಯುಲೇಷನ್ ಬಿಲ್ ಅಲ್ಲಿ ಏನೇನ್ ಬರುತ್ತೆ ಅಂತ ಚೆಕ್ ಮಾಡೋದಾದ್ರೆ, ದಿ ಬಿಲ್ ವಿಲ್ ರೆಗ್ಯುಲೇಟ್ ದಿ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಸರ್ವಿಸಸ್ ಇನ್ ದ ಕಂಟ್ರಿ. Consequently, infertile couples will be more ensured confident of the ethical practices in the ART. ಅಂದ್ರೆ ಯಾರಿಗೆ ಈ ಬಂಜೆತನ ಇರುತ್ತೆ, ಯಾವ ಕಪಲ್ಸ್ಗೆ ಮಕ್ಕಳಾಗಿರೋದಿಲ್ವೋ, ಸೊ ಈ ಒಂದು ಆರ್ಟ್ ರೆಗ್ಯುಲೇಷನ್ ಬಿಲ್ ನ ಮುಖಾಂತರ ಸೊ ಅವ್ರಿಗೆ ಇನ್ನೂ ಒಂದು ಪ್ರೊಟೆಕ್ಷನ್ ಇರುತ್ತೆ. ಮತ್ತೆ ಅವ್ರಿಗೆ ಈ ಒಂದು ಪ್ರೊಸೀಜರ್ ಏನಿದೆ ಸೊ ಅದರಲ್ಲಿ ಎಥಿಕಲ್ ಪ್ರಾಕ್ಟೀಸಸ್ ಅಂದ್ರೆ ನೈತಿಕವಾಗಿ ಅದರ ಒಂದು ಪ್ರಾಕ್ಟೀಸ್ ನಡೆಯುತ್ತೆ ಅನ್ನೋದರ ಒಂದು ಅಶ್ಯೂರೆನ್ಸ್ ಕೊಡ್ಲಿಕ್ಕೆ ಈ ಬಿಲ್ ನ ಪಾಸ್ ಮಾಡಲಾಗಿರುತ್ತೆ. ಸೊ ವಾಟ್ ಈಸ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ? ಆರ್ಟ್ ಈಸ್ ಯೂಸ್ ಟು ಟ್ರೀಟ್ ಇನ್ಫರ್ಟಿಲಿಟಿ. ಸೊ ಇದನ್ನ ಬಂಜೆತನವನ್ನ ಕ್ಯೂರ್ ಮಾಡ್ಲಿಕ್ಕೆ ಅಥವಾ ಚಿಕಿತ್ಸೆ ಮಾಡ್ಲಿಕ್ಕೆ ART ನ ಯೂಸ್ ಮಾಡ್ತಾರೆ. ಇಟ್ ವರ್ಕ್ಸ್ ಬೈ ರಿಮೂವಿಂಗ್ ಎಗ್ಸ್ ಫ್ರಮ್ ದಿ ವಿಮೆನ್ಸ್ ಬಾಡಿ. ಸೊ ಇದರಲ್ಲಿ ಯಾರಿಗೆ ಮಕ್ಕಳಾಗ್ತಾ ಇರಲ್ವಾ ಸೊ ಅವರಿಂದ ಈ ಓವಮ್ ಏನಿರುತ್ತೆ ಅದನ್ನ ನಾವು ಎಕ್ಸ್ ಅಂತ ಕರಿತೀವಿ, ಸೊ ಅದನ್ನ ರಿಮೂವ್ ಮಾಡ್ತಾರೆ. ಸೊ ಎಕ್ಸ್ ವಿಲ್ ಬಿ ರಿಮೂವ್. ದಿ ಎಕ್ಸ್ ಆರ್ ದೆನ್ ಮಿಕ್ಸ್ಡ್ ವಿತ್ ದಿ ಸ್ಪರ್ಮ್ ಟು ಮೇಕ್ ಎಂಬ್ರಿಯೋ. ಸೊ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಸ್ಪರ್ಮ್ ಜೊತೆ ಮಿಕ್ಸ್ ಮಾಡಿ ಸೊ ಅದನ್ನ ಎಂಬ್ರಿಯೋ ಆಗಿ ಕನ್ವರ್ಟ್ ಮಾಡ್ತಾರೆ. ದಿ ಎಂಬ್ರಿಯೋಸ್ ಆರ್ ದೆನ್ ಪುಟ್ ಬ್ಯಾಕ್ ಇನ್ ಟು ದಿ ವುಮೆನ್ಸ್ ಬಾಡಿ. ಸೊ ಈ ಎಂಬ್ರಿಯೋನ ಏನ್ ಮಾಡ್ತಾರೆ ಅಂದ್ರೆ ವುಮೆನ್ಸ್ ಬಾಡಿ ಒಳಗಡೆ ಸೊ ಇನ್ಸರ್ಟ್ ಮಾಡ್ತಾರೆ. ಸೊ ಅವಾಗ ಆ ಎಂಬ್ರಿಯೋ ಏನಾಗುತ್ತೆ, ಬೇಬಿ ಅಥವಾ ದಿ ಚೈಲ್ಡ್ ಆಗಿ ಡೆವಲಪ್ ಆಗುತ್ತೆ. ಅದಾದ್ಮೇಲೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಇಸ್ ದಿ ಮೋಸ್ಟ್ ಕಾಮನ್ ಅಂಡ್ ಎಫೆಕ್ಟಿವ್ ಟೈಪ್ ಆಫ್ ART. ಸೊ ಈ ಒಂದು ART ಅಲ್ಲಿ ತುಂಬಾ ಕಾಮನ್ ಆಗಿರೋದನ್ನ ನಾವು ಇನ್ ವಿಟ್ರೋ ಫರ್ಟಿಲೈಸೇಷನ್ ಜ್ಞಾಪಕ ಇಟ್ಕೊಳ್ಳಿ. ವಿಟ್ರೋ ಅಂದ್ರೆ ಜ್ಞಾಪಕ ಇಟ್ಕೊಳ್ಳಿ, ಇಟ್ ಈಸ್ ಔಟ್ಸೈಡ್ ದಿ ಬಾಡಿ. ಸೊ ದೇಹದ ಹೊರಗಡೆ ಮಾಡ್ತಕ್ಕಂಥ ಫಲೀಕರಣ ಅಥವಾ ಫರ್ಟಿಲೈಸೇಷನ್ ನಾವು ಇನ್ ವಿಟ್ರೋ ಅಂತ ಕರಿತೀವಿ. ಅದೇ ಬಾಡಿ ಒಳಗಡೆ ಮಾಡಿದ್ರೆ ಅದನ್ನ ಇನ್ ವಿವೋ ಅಂತ ಕರಿತೀವಿ. ಸೊ ಇನ್ ವಿಟ್ರೋ ಅಂದ್ರೆ ಔಟ್ಸೈಡ್. ಸೊ ದಿಸ್ ಇಸ್ ದಿ ಮೋಸ್ಟ್ ಕಾಮನ್ ಮೆಥಡ್. ಸೊ ಆರ್ಟ್ ಪ್ರೊಸೀಜರ್ಸ್ ಸಮಟೈಮ್ಸ್ ಯೂಸ್ ಡೋನರ್ ಎಗ್ಸ್. ಅಂದ್ರೆ ಕೆಲವೊಂದು ಬಾರಿ ಈ ಮಕ್ಕಳಾಗ್ತಾ ಇರ್ತಕ್ಕಂತ ಮಹಿಳೆಯರು ಏನಿರ್ತಾರೆ ಅವರ ಎಗ್ಸ್ ಅಷ್ಟೊಂದು ಸೂಟಬಲ್ ಇರೋದಿಲ್ಲ. ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೊ ಡೋನರ್ ಎಗ್ಸ್, ಸೊ ಯಾರಾದ್ರೂ ಎಗ್ಸ್ ನ ಡೊನೇಟ್ ಮಾಡಿದ್ರೆ ಆ ಎಗ್ಸ್ ನ ತಗೊಳ್ತಾರೆ. ಕೆಲವೊಂದ್ ಸಾರಿ ಸ್ಪರ್ಮ್ಸ್ ವಿಲ್ ನಾಟ್ ಬಿ ಕೇಪಬಲ್ ಆಫ್ ಫರ್ಟಿಲೈಸಿಂಗ್. ಸೊ ಅವಾಗ ಸ್ಪರ್ಮ್ಸ್ ಕೂಡ ಡೋನರ್ಸ್ ಇಂದ ತಗೊಳ್ತಾರೆ, ಅಥವಾ ಪ್ರೀವಿಯಸ್ಲಿ ಫ್ರೋಸನ್ ಎಂಬ್ರಿಯೋಸ್ ಅಥವಾ ಮುಂಚೆನೆ ಫ್ರೋಸನ್ ಮಾಡಿರ್ತಕ್ಕಂಥ ಎಂಬ್ರಿಯೋ ಅಂದ್ರೆ ಓವಮ್ ಮತ್ತೆ ಸ್ಪರ್ಮ್ ನ ಯುನೈಟ್ ಮಾಡಿ ಎಂಬ್ರಿಯೋ ಮಾಡಿ ಪ್ರಿಸರ್ವ್ ಮಾಡ್ಕೊಂಡು ಇರ್ತಾರಲ್ವಾ, ಅದನ್ನ ನಾವು ಫ್ರೋಸನ್ ಎಂಬ್ರಿಯೋಸ್ ಅಂತ ತಗೊಳ್ತೀವಿ. ಸೊ ಇದನ್ನು ಕೂಡ ಕೆಲವೊಂದ್ ಸಾರಿ ಆರ್ಟ್ ಅಲ್ಲಿ ಯೂಸ್ ಮಾಡ್ತಾರೆ. ಇಟ್ ಮೇ ಆಲ್ಸೋ ಇನ್ವಾಲ್ವ್ ಸಾರೋಗೇಟ್ ಕ್ಯಾರಿಯರ್. ಸೊ ಕೆಲವೊಂದ್ ಬಾರಿ ಆ ಮದರ್ ಯೂಟ್ರಸ್ ಏನಿರುತ್ತೆ, ಆ ಗರ್ಭಕೋಶ ಏನಿರುತ್ತೆ, ಈ ಎಂಬ್ರಿಯೋನ ಕ್ಯಾರಿ ಮಾಡೋಷ್ಟು ಕೆಪಾಸಿಟಿ ಇರಲ್ಲ. ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಾಡಿಗೆ ತಾಯ್ತನ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಸಾರೋಗೇಟ್ ಕ್ಯಾರಿಯರ್ ಅಂತ ಹೇಳ್ತೀವಿ. ಸೊ ಇನ್ನೊಬ್ಬ ಮಹಿಳೆಯರಿಗೆ, ಸೂಕ್ತವಾದ ಮಹಿಳೆಗೆ ಈ ಎಂಬ್ರಿಯೋನ ಪಾಸ್ ಮಾಡ್ತಾರೆ. ಅವರು ಈ ಬೇಬಿನ ಫರ್ದರ್ ಕನ್ಸ್ಯೂಮ್ ಮಾಡಿ ಡೆಲಿವರ್ ಮಾಡ್ತಾರೆ. ಸೊ ಇದನ್ನ ನಾವು ಸಾರೋಗೇಟ್ ಮದರ್ ಅಂತ ಕರಿತೀವಿ. ಸೊ ಇದರಲ್ಲಿ ಇರ್ತಕ್ಕಂಥ ಕೀ ಫೀಚರ್ಸ್ ಯಾವ್ದಾವ್ದು ಅಂದ್ರೆ ದಿ ಬಿಲ್ ಮೇಕ್ಸ್ ಪ್ರಾವಿಷನ್ಸ್ ಫಾರ್ ಸೇಫ್ ಅಂಡ್ ಎಥಿಕಲ್ ಪ್ರಾಕ್ಟೀಸಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ತುಂಬಾ ಮಿಸ್ಯೂಸ್ ಕಂಡು ಬಂದಿರೋದ್ರಿಂದ ಇನ್ ಮುಂದೆ ಸೇಫ್ ಅಂಡ್ ಎಥಿಕಲ್ ಪ್ರಾಕ್ಟೀಸಸ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆಫ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಸರ್ವಿಸಸ್ ಇನ್ ದ ಕಂಟ್ರಿ. ಸೊ ಈ ಒಂದು ಆರ್ಟ್ ಅಲ್ಲಿ ನಾವು ಸುರಕ್ಷತೆ ಮತ್ತು ನೈತಿಕತೆಯನ್ನ ಇನ್ಮೇಲೆ ಎನ್ಶೂರ್ ಮಾಡ್ಕೊಳ್ಬಹುದು. ದ ಬಿಲ್ ವಿಲ್ ಎನ್ಶೂರ್ ಕಾನ್ಫಿಡೆನ್ಶಿಯಾಲಿಟಿ ಆಫ್ ಇಂಟೆಂಡೆಡ್ ಕಪಲ್ಸ್ ಅಂಡ್ ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ದಿ ಚೈಲ್ಡ್ ಬಾರ್ನ್ ಥ್ರೂ ART. ಸೊ ಅಂದ್ರೆ ಅವರ ಗೋಪ್ಯತೆ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಡೋನರ್ ಇಂದ ಅವರು ಓಮ್ ತಗೊಂಡಿರ್ಬೋದು ಅಥವಾ ಡೋನರ್ ಇಂದ ಅವರು ಸ್ಪರ್ಮ್ ತಗೊಂಡಿರ್ಬೋದು. ಸೊ ಇದೆಲ್ಲ ಇಟ್ ಶುಡ್ ನಾಟ್ ಬಿಕಮ್ ಅ ಪಬ್ಲಿಕ್ ಟಾಕ್. ಸೊ ಇದು ತುಂಬಾ ಗೋಪ್ಯವಾಗಿರ್ಬೇಕು. ಆ ಕಾನ್ಫಿಡೆನ್ಶಿಯಾಲಿಟಿನ ಮೇಂಟೈನ್ ಮಾಡ್ಲಿಕ್ಕೆ ಈ ಬಿಲ್ ಸಹಾಯ ಮಾಡುತ್ತೆ. ಪ್ರೀ ಜೆನೆಟಿಕ್ ಇಂಪ್ಲಾಂಟ್ಸ್ ಟೆಸ್ಟಿಂಗ್ ಮ್ಯಾಂಡೇಟರಿ. ಸೊ ಇದರಲ್ಲಿ ಪ್ರೀ ಜೆನೆಟಿಕ್ ಇಂಪ್ಲಾಂಟ್ಸ್ ಟೆಸ್ಟಿಂಗ್ ಕಂಪಲ್ಸರಿ ಅಥವಾ ಕಡ್ಡಾಯ ಆಗಿರುತ್ತೆ. ಹಾಗಿದ್ರೆ what do you mean by pre-genetic implantation test? The test allows the doctors to test embryos for any possible abnormal chromosome before they are transferred to the uterus. ಇವಾಗ ಓವಮ್ ನ ಅವರು ರೆಡಿ ಮಾಡಿರ್ತಾರೆ, ಅಂದ್ರೆ ಓವರಿ ಮತ್ತೆ ಸ್ಪರ್ಮ್ ನ ಯುನೈಟ್ ಮಾಡಿ ಎಂಬ್ರಿಯೋನ ರೆಡಿ ಮಾಡಿರ್ತಾರೆ. ಈ ಎಂಬ್ರಿಯೋನ ಮದರ್ಗಾಗ್ಲಿ ಅಥವಾ ಸಾರೋಗೇಟ್ ಮದರ್ಗಾಗ್ಲಿ ಇನ್ಸ್ಟಾಲ್ ಮಾಡೋದಕ್ಕೆ ಮುಂಚೆ ಅಥವಾ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಮುಂಚೆ ಪ್ರೀ ಜೆನೆಟಿಕ್ ಇಂಪ್ಲಾಂಟೇಶನ್ ಟೆಸ್ಟಿಂಗ್ ಮಾಡಬೇಕು. ಯಾಕಂದ್ರೆ ಈ ಒಂದು ಎಂಬ್ರಿಯೋಗೆ ಸಂಬಂಧಪಟ್ಟಂತೆ ಯಾವುದೇ
ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಥವಾ ವರ್ಣತಂತುಗಳಿಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳು ಇರಬಾರ್ದು. ಅದನ್ನ ಎನ್ಶೂರ್ ಮಾಡ್ಲಿಕ್ಕೆ ಪ್ರೀ ಜೆನೆಟಿಕ್, ನೋಡಿ ಪ್ರೀ ಅಂದ್ರೆ ಮುಂಚೆನೆ ಮಾಡ್ತಕ್ಕಂಥ ಜೆನೆಟಿಕ್ ಇಂಪ್ಲಾಂಟೇಶನ್ ಟೆಸ್ಟ್ ಕಂಪಲ್ಸರಿ ಆಗುತ್ತೆ. ಸೊ ದಿಸ್ ಇಸ್ ಟು ಅವಾಯ್ಡ್ ಎನಿ ಜೆನೆಟಿಕ್ ಡಿಸೀಸಸ್ ಇನ್ ದ ಪಾಪ್ಯುಲೇಷನ್ ಬಾರ್ನ್ ಥ್ರೂ ದೀಸ್ ಟೆಕ್ನಾಲಜೀಸ್. ಸೊ ಈ ಒಂದು ತಂತ್ರಜ್ಞಾನಗಳಿಂದ ಏನಾದ್ರೂ ಜೆನೆಟಿಕ್ ಡಿಸೀಸಸ್ ಬರ್ತಕ್ಕಂಥದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಈ ಒಂದು ಪ್ರೊಸೀಜರ್ ನ ಮಾಡಲಾಗುತ್ತೆ. ಸೊ ಇದು ಇಷ್ಟು ದಿನ ಕಂಪಲ್ಸರಿ ಇರ್ಲಿಲ್ಲ, ಇನ್ಮೇಲೆ ಇದು ಮ್ಯಾಂಡೇಟರಿ ಆಗುತ್ತೆ. A national board which will lay down a code of conduct to be observed by those operating art of clinic. ಅಂದ್ರೆ ಒಂದು ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಅವ್ರು ಹೇಗೆ ಬಿಹೇವ್ ಮಾಡಬೇಕು, ಅವರು ಏನೇನ್ ನಾರ್ಮ್ಸ್ ನ ಕಂಪಲ್ಸರಿ ಫಾಲೋ ಮಾಡಬೇಕು, ಅದನ್ನ ನಾವು ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಿ. ಸೊ ಇದನ್ನ ನ್ಯಾಷನಲ್ ಬೋರ್ಡ್ ಅನ್ನೋದು ಈ ಆರ್ಟ್ ಕ್ಲಿನಿಕ್ಸ್ ಗೆ ಕಂಪಲ್ಸರಿ ಕೊಟ್ಟಿರ್ತಾರೆ, ಅವರು ಕಂಪಲ್ಸರಿ ಇದನ್ನ ಫಾಲೋ ಮಾಡಬೇಕಾಗುತ್ತೆ. The board will also formulate minimum standards for laboratory and diagnostic equipment. ಸೊ ಅಲ್ಲಿ ಇರ್ತಕ್ಕಂಥ ಸ್ಥಳ ಇರ್ಬೋದು, ಆ ಪ್ರಿಮೈಸಿಸ್, ಆ ಲ್ಯಾಬೊರೇಟರಿ ಏನಿರುತ್ತೆ, ಮತ್ತೆ ಅವರು ಯೂಸ್ ಮಾಡ್ತಕ್ಕಂಥ ಆ ಡಯಾಗ್ನೋಸ್ಟಿಕ್ ತಪಾಸಣೆ ಎಕ್ವಿಪ್ಮೆಂಟ್ಸ್ ಅಂತ ಏನು ಕರಿತೀವಿ ಅವು, ಮತ್ತೆ ಪ್ರಾಕ್ಟೀಸಸ್ ಟು ಬಿ ಫಾಲೋಡ್ ಬೈ ಹ್ಯೂಮನ್ ರಿಸೋರ್ಸ್ ಎಂಪ್ಲಾಯ್ಡ್ ಬೈ ಕ್ಲಿನಿಕ್ಸ್ ಅಂಡ್ ಬ್ಯಾಂಕ್ಸ್. ಸೊ ಇದರಲ್ಲಿ ಅವರು ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಅವ್ರನ್ನ ಯಾವುದೇ ಒಂದು ಪ್ಲೇಸ್ ನ ಅಪ್ರೂವ್ ಮಾಡೋದಕ್ಕಿಂತ ಮುಂಚೆ ಅಥವಾ ಅವ್ರು ಯೂಸ್ ಮಾಡ್ತಕ್ಕಂಥ ಡಯಾಗ್ನೋಸ್ಟಿಕ್ ಎಕ್ವಿಪ್ಮೆಂಟ್ಸ್ ನ ಅಪ್ರೂವ್ ಮಾಡೋದಕ್ಕಿಂತ ಮುಂಚೆ, ಮತ್ತೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹ್ಯೂಮನ್ ರಿಸೋರ್ಸ್ ಏನಿರುತ್ತೆ, ಸೊ ಅವ್ರಿಗೆಲ್ಲ ಈ ಬೋರ್ಡ್ ಏನಿರುತ್ತೆ, ನ್ಯಾಷನಲ್ ಬೋರ್ಡ್ ಏನಿರುತ್ತೆ, ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರುತ್ತೆ. ಅಂದ್ರೆ ಕೆಲವೊಂದು ಕ್ರೈಟೀರಿಯಾ ಇರುತ್ತೆ, ಅದೇ ಕ್ರೈಟೀರಿಯಾದ ಪ್ರಕಾರ ಅವ್ರ ಲ್ಯಾಬೊರೇಟರಿ ಸೆಟಪ್ ಮಾಡಬೇಕು, ಡಯಾಗ್ನೋಸ್ಟಿಕ್ ಎಕ್ವಿಪ್ಮೆಂಟ್ಸ್ ನ ತರಬೇಕು, ಮತ್ತೆ ಎಂಪ್ಲಾಯ್ಸ್ ನ ಕೂಡ ಅವರು ತೆಗೆದುಕೊಳ್ಬೇಕಾಗುತ್ತೆ. Art bank means an organization that is set up to supply sperm or semen. So art bank ಅಂದ್ರೆ ಸೊ ವೀರ್ಯಾಣು ಅಥವಾ ಸೆಮೆನ್ ಏನಿರುತ್ತೆ ಅದನ್ನ ಸಪ್ಲೈ ಮಾಡ್ತಕ್ಕಂಥ ಒಂದು ಆರ್ಗನೈಸೇಷನ್ ಆಗಿರುತ್ತೆ. oocyte or oocyte donor and surrogate. oocyte ಅಂದ್ರೆ ಓಮ್ ಅಂತ ತಿಳ್ಕೊಳ್ಬಹುದು, ಅದನ್ನ ಡೊನೇಟ್ ಮಾಡೋರ್ ಬಗ್ಗೆ ಮಾಹಿತಿ ಸಿಗುತ್ತೆ. ಅದಾದ್ಮೇಲೆ ಸಾರಗೇಟ್ ಮದರ್ಸ್, ಬಾಡಿಗೆ ತಾಯ್ತನರನ್ನ ಪಡಿಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಟು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಕ್ಲಿನಿಕ್ಸ್ ಆರ್ ದಿ ಪೇಷಂಟ್. ಸೊ ಇವರು ಕ್ಲಿನಿಕ್ಸ್ ಗಾಗಿ ಅಸಿಸ್ಟ್ ಮಾಡ್ತಾರೆ ಅಥವಾ ಪೇಷಂಟ್ಸ್ ಗೆ ನೇರವಾಗಿ ಈ ಒಂದು ಇಶ್ಯೂಸ್ ಅಲ್ಲಿ ಅಂದ್ರೆ ಸ್ಪರ್ಮ್, ಸೆಮೆನ್, oocytes ಮತ್ತೆ oocytes ಡೋನರ್ ಮತ್ತೆ ಸರೋಗೇಟ್ ಮದರ್ಸ್ ನ ನೀಡ್ಲಿಕ್ಕೆ ಆರ್ಟ್ ಬ್ಯಾಂಕ್ಸ್ ಅನ್ನೋರು ಸಹಾಯ ಮಾಡ್ತಾರೆ. ಸೊ ರೆಗ್ಯುಲೇಟರಿ ಬೋರ್ಡ್ಸ್ ಅಟ್ ಸ್ಟೇಟ್ ಲೆವೆಲ್. ಸೊ ಇದನ್ನ ರಾಜ್ಯ ಮಟ್ಟದಲ್ಲಿ ರೆಗ್ಯುಲೇಟರಿ ಬೋರ್ಡ್ ಕೂಡ ಸ್ಥಾಪನೆ ಆಗುತ್ತೆ. ಸೊ ಅದ್ರ ಬಗ್ಗೆ ಮಾಹಿತಿ ನೋಡೋದಾದ್ರೆ, ದಿ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್ ವಿಲ್ ಹ್ಯಾವ್ ಟು ಫಾರ್ಮ್ ಸ್ಟೇಟ್ ಬೋರ್ಡ್ ಅಂಡ್ ಸ್ಟೇಟ್ ಅಥಾರಿಟೀಸ್ within 3 months of the notification of the proposed legislation. So ಇವಾಗ ಏನ್ ಬಿಲ್ ಅಪ್ರೂವ್ ಆಗಿದೆ, ಸೊ ಅದು ಪ್ರಪೋಸ್ ಲೆಜಿಸ್ಲೇಷನ್ ಆಗಿದ 3 ತಿಂಗಳ ಒಳಗಾಗಿ ಎಲ್ಲಾ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು ಅಲ್ಲಿ ಸ್ಟೇಟ್ ಬೋರ್ಡ್ಸ್ ನ ಅಥವಾ ಸ್ಟೇಟ್ ಅಥಾರಿಟೀಸ್ ನ ಅವರು ಫಾರ್ಮೇಶನ್ ಮಾಡಬೇಕಾಗುತ್ತೆ. The state board shall have the responsibility to follow the policies and plans laid by the National Board for the Clinics and Banks in the state. So ಇಲ್ಲಿ ಆ ಬಿಲ್ ಅಲ್ಲಿ ಏನೇ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವೋ, ಸೊ ಅದನ್ನೆಲ್ಲ ಆ ರಾಜ್ಯದಲ್ಲಿರ್ತಕ್ಕಂಥ ಆ ಒಂದು ಆರ್ಟ್ ಕ್ಲಿನಿಕ್ಸ್ ಆಗಿರ್ಬೋದು ಅಥವಾ ಆರ್ಟ್ ಬ್ಯಾಂಕ್ಸ್ ಆಗಿರ್ಬೋದು, ಅದನ್ನ ಅವರು ಫಾಲೋ ಮಾಡ್ಲಿಕ್ಕೆ ಎನ್ಶೂರ್ ಮಾಡೋದು ಈ ಸ್ಟೇಟ್ ಬೋರ್ಡ್ಸ್ ನ ಒಂದು ಪ್ರಮುಖ ಜವಾಬ್ದಾರಿ ಆಗಿರುತ್ತೆ. ಅದರ ಜೊತೆ ನ್ಯಾಷನಲ್ ರಿಜಿಸ್ಟ್ರಿ ಅಂಡ್ ರಿಜಿಸ್ಟ್ರೇಷನ್ ಅಥಾರಿಟಿ ವಿಚ್ ವಿಲ್ ಮೇಂಟೈನ್ ಅ ಡೇಟಾಬೇಸ್ ಟು ಅಸಿಸ್ಟ್ National Board to perform its function. So ಈ ನ್ಯಾಷನಲ್ ರಿಜಿಸ್ಟ್ರಿ ಅಂಡ್ ರಿಜಿಸ್ಟ್ರೇಷನ್ ಅಥಾರಿಟಿ ಏನಿರುತ್ತಲ್ವಾ, ಸೊ ಇದು ಎಲ್ಲಾ ಡೇಟಾಬೇಸ್, ಸೊ ಈ ಒಂದು ಸ್ಟೇಕ್ ಹೋಲ್ಡರ್ಸ್ ಏನಿರ್ತಾರೆ ಅವರ ದತ್ತಾಂಶ ಏನಿರುತ್ತೆ ಅದನ್ನೆಲ್ಲ ಅವರು ಮೇಂಟೈನ್ ಮಾಡ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ನ್ಯಾಷನಲ್ ಬೋರ್ಡ್ಗೆ ಅವರ ಪರ್ಫಾರ್ಮೆನ್ಸ್ಗೆ ಅಥವಾ ಅವರ ಫಂಕ್ಷನ್ಸ್ ನ ಮಾಡ್ಲಿಕ್ಕೆ ಇವರೊಂದು ಅಸಿಸ್ಟ್ ಮಾಡ್ತಾರೆ ಅಥವಾ ಅವರಿಗೆ ಸಹಯೋಗವನ್ನ ಮಾಡ್ತಾರೆ. The bill proposes for a stringent punishment for those practicing sex selection. ಅಂದ್ರೆ ಮಗು ಹುಟ್ಟೋದಕ್ಕಿಂತ ಮುಂಚೆನೆ ಆ ಜೆಂಡರ್ ಡಿಟೆಕ್ಷನ್ ಅಂತ ಏನ್ ಮಾಡ್ತಾರಲ್ವಾ, ಲಿಂಗ ಪತ್ತೆಯನ್ನು ಏನ್ ಮಾಡ್ತಾರಲ್ವಾ, ಅವ್ರಿಗೆ ಸಿವಿಯರ್ ಪನಿಷ್ಮೆಂಟ್ಸ್ ಇರುತ್ತೆ. ಅದಾದ್ಮೇಲೆ ಸೇಲ್ ಆಫ್ ಹ್ಯೂಮನ್ ಎಂಬ್ರಿಯೋಸ್, ಸೊ ಈ ಎಂಬ್ರಿಯೋಸ್ ನ ಮಾಡಿ ಅದನ್ನ ಮಾರಾಟ ಮಾಡ್ತಕ್ಕನ್ನೋದು ಪನಿಷಬಲ್ ಅಫೆನ್ಸ್ ಆಗುತ್ತೆ. ಗ್ಯಾಮೆಟ್ಸ್ ನ ಸೇಲ್ ಮಾಡೋದು, ರನ್ನಿಂಗ್ ಏಜೆಂಟ್ಸ್, ರಾಕೆಟ್ಸ್ ಆರ್ ಆರ್ಗನೈಸೇಷನ್ಸ್ ಫಾರ್ ಸಚ್ ಅನ್ಲಾಫುಲ್ ಆಕ್ಟಿವಿಟೀಸ್ ಅಥವಾ ಪ್ರಾಕ್ಟೀಸಸ್, ಅಂದ್ರೆ ಕಾನೂನಾತ್ಮಕವಲ್ಲದ ಏನಾದ್ರೂ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಂಡ್ರೆ ಅವರಿಗೆ ಸ್ಟ್ರಿಂಜೆಂಟ್ ಪನಿಷ್ಮೆಂಟ್ಸ್ ಇರುತ್ತೆ. ಸೊ ಅದನ್ನ ಸ್ಟೇಟ್ ಬೋರ್ಡ್ಸ್ ಅಥವಾ ಸ್ಟೇಟ್ ಲೆವೆಲ್ ಅಲ್ಲಿ ಅವರು ರೆಗ್ಯುಲೇಟ್ ಮಾಡಬೇಕಾಗುತ್ತೆ. ದಿ ಬಿಲ್ ಹ್ಯಾಸ್ ಅ ಪ್ರಾವಿಷನ್ ದಟ್ ದೋಸ್ ಇನ್ವಾಲ್ವ್ಡ್ ಇನ್ ಟ್ರಾಫಿಕಿಂಗ್, ಅಂದ್ರೆ ಇಲ್ಲಿ ಆಗ್ತಕ್ಕಂಥ ಮಕ್ಕಳ ಒಂದು ಕಳ್ಳ ಸಾಗಾಣಿಕೆ ಏನಿದೆ, ಸೊ ಅದರಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥವ್ರು ಅದನ್ನ ನಾವು ಟ್ರಾಫಿಕಿಂಗ್ ಅಂತ ಕರಿತೀವಿ. ಸೇಲ್ ಆಫ್ ಎಂಬ್ರಿಯೋಸ್, ಈ ಎಂಬ್ರಿಯೋಸ್ ನ ಜರಾಯು ಅಂತ ಏನ್ ಕರಿತೀವಿ, ಎಂಬ್ರಿಯೋಸ್ ನ ಎಂಬ್ರಿಯೋ ಅಂದ್ರೆ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಸ್ಪರ್ಮ್ ಅಂಡ್ ಎಗ್ ಏನಿರುತ್ತೆ, ಸೊ ಅದನ್ನ ಯಾರಾದ್ರೂ ಮಾರಾಟ ಮಾಡದಲ್ಲಿ ವಿಲ್ ಬಿ ಫೈನ್ಡ್ ₹10 lakhs. ಸೊ ಅವ್ರಿಗೆ 10 ಲಕ್ಷ ಫೈನ್ ಹಾಕಲಾಗುತ್ತೆ. ಅಟ್ ಫಸ್ಟ್ ಇನ್ಸ್ಟೆನ್ಸ್ ಅಂದ್ರೆ ಮೊದಲ ಬಾರಿ ಆತರ ಪನಿಷ್ಮೆಂಟ್ ಮಾಡ್ತಾರೆ 10 ಲಕ್ಷ ಫೈನ್ ಹಾಕ್ತಾರೆ.
ಸೆಕೆಂಡ್ ಇನ್ಸ್ಟೆನ್ಸ್ ಅಂದ್ರೆ ಅದನ್ನೇ ರಿಪೀಟ್ ಮಾಡಿದ್ರೆ ಸೇಮ್ ಪರ್ಸನ್ ಆರ್ ಸೇಮ್ ಕ್ಲಿನಿಕ್, ದಿ ಪರ್ಸನ್ ಕುಡ್ ಬಿ ಇನ್ ಪ್ರಿಸನ್ ಫಾರ್ ಅಪ್ ಟು 12 years. 12 ವರ್ಷಗಳವರೆಗೂ ಅವ್ರನ್ನ ಜೈಲಿಗೆ ಹಾಕಲಾಗುತ್ತೆ. So these are the norms that are there in the bill. So with this, let's get into the next article. Tel Aviv ranked world's most expensive city to live in. So Tel Aviv ಅನ್ನೋ ನಗರ ಪ್ರಪಂಚದಲ್ಲಿಯೇ ಅತ್ಯಂತ ದುಬಾರಿ ನಗರವಾಗಿದೆ. Tel Aviv is the world's most expensive city to live in as soaring inflation has pushed up living costs globally according to the survey published. So ಅಲ್ಲಿರ್ತಕ್ಕಂಥ ಒಂದು ಲಿವಿಂಗ್ ಕಾಸ್ಟ್ ಏನಾಗಿದೆ ಅದು ಜಾಸ್ತಿ ಆಗಿದೆ ಡ್ಯೂ ಟು ಇನ್ಫ್ಲೇಷನ್. ದಿ ಇಸ್ರೇಲಿ ಸಿಟಿ, ಸೊ ಈ ನಗರ ಎಲ್ಲಿದೆ ಅಂದ್ರೆ ಇಸ್ರೇಲ್ ಅಲ್ಲಿ ಇರುತ್ತೆ, climbed 5 rungs to score top place for the first time in the authoritative ranking compiled by the Economist Intelligence Unit. ಅಂದ್ರೆ ಈ ಒಂದು ಸರ್ವೆಯನ್ನ ಮಾಡಿರ್ತಕ್ಕಂಥವ್ರು ಎಕನಾಮಿಕ್ಸ್ ಇಂಟೆಲಿಜೆನ್ಸ್ ಯೂನಿಟ್. ಅಂದ್ರೆ climbed 5 rungs ಅಂದ್ರೆ rungs is nothing but ಈ ಏಣಿ ಇದ್ರೆ ಅದಕ್ಕೆ ಮಧ್ಯದಲ್ಲಿ ಅಡ್ಡಗಾಲ ಹಾಕಿರ್ತೀವಲ್ವಾ, ಸೊ ಅದನ್ನ ನಾವು rungs ಅಂತ ಕರಿತೀವಿ. ಸೊ ಇನ್ ಸಿಂಪಲ್ ವರ್ಡ್ಸ್ ಹೇಳ್ಬೇಕಾದ್ರೆ ಇದು ಮುಂಚೆ 5 ಸ್ಥಾನಗಳು ಕೆಳಗಡೆ ಇತ್ತು, ಇದು 5 ಮೆಟ್ಟಿಲುಗಳನ್ನ ಹೇರಿ ಮೊಟ್ಟ ಮೊದಲ ಬಾರಿಗೆ ಇದು ಪ್ರಪಂಚದಲ್ಲಿಯೇ ಎಕ್ಸ್ಪೆನ್ಸಿವ್ ಸಿಟಿ ಆಗಿ ಕನ್ವರ್ಟ್ ಆಗಿರುತ್ತೆ. The worldwide cost of living index is compiled by comparing prices in the US dollars for goods and services in 173 cities. So ಈ ಒಂದು ಡೆಲ್ ಅವಿವ್ ಅನ್ನೋ ನಗರವನ್ನ ಕಾಸ್ಟ್ಲಿಯಸ್ಟ್ ಸಿಟಿ ಅಂತ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಈ 173 ನಗರಗಳಲ್ಲಿ ಅಲ್ಲಿ ದೊರೆತಕ್ಕಂಥ ಗೂಡ್ಸ್ ಮತ್ತೆ ಸರ್ವಿಸಸ್, ಸರಕುಗಳು ಮತ್ತು ಸೇವೆಗಳನ್ನ US ಡಾಲರ್ಸ್ ಅಲ್ಲಿ ಕಂಪೇರ್ ಮಾಡಲಾಗಿತ್ತು. ಟೆಲ್ ಅವಿವ್ ಕ್ಲೈಂಬ್ ದಿ ರ್ಯಾಂಕಿಂಗ್ ಪಾರ್ಟ್ಲಿ ಡ್ಯೂ ಟು ದಿ ಸ್ಟ್ರೆಂತ್ ಆಫ್ ದಿ ನ್ಯಾಷನಲ್ ಕರೆನ್ಸಿ, ದಿ ಶೇಕಲ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟೆಲ್ ಅವಿವ್ದು ಕರೆನ್ಸಿ ಏನು ಅಂತ ಕೇಳಿದ್ರೆ ಶೇಕಲ್ ಅಂತ ಹೇಳ್ಬೇಕು. ಎಗೇನ್ಸ್ಟ್ ಡಾಲರ್ ವಿರುದ್ಧ ಅದು ತುಂಬಾ ಪ್ರಬಲವಾಗಿತ್ತು. ಆಸ್ ವೆಲ್ ಆಸ್ ಇನ್ಕ್ರೀಸ್ ಇನ್ ಪ್ರೈಸಸ್ ಫಾರ್ ದಿ ಟ್ರಾನ್ಸ್ಪೋರ್ಟ್ ಆನ್ ಗ್ರಾಸರೀಸ್. ಸೊ ಇದು ಕೂಡ ನಾವು ಪ್ರೈಸಸ್ ಆಫ್ ಟ್ರಾನ್ಸ್ಪೋರ್ಟ್ ಮತ್ತೆ ಗ್ರಾಸರೀಸ್ ಕೂಡ ಅಲ್ಲಿ ಬಹಳ ಜಾಸ್ತಿ ಆಗಿರುತ್ತೆ. ಪ್ಯಾರಿಸ್, ಸಿಂಗಾಪುರ್ ಕೇಮ್ ಜಾಯಿಂಟ್ ಸೆಕೆಂಡ್. ಸೊ 2ನೇ ಪ್ಲೇಸ್ ಅಲ್ಲಿ ಪ್ಯಾರಿಸ್ ಮತ್ತೆ ಸಿಂಗಾಪುರ್ ಎರಡು ಇರುತ್ತೆ, ಫಾಲೋಡ್ ಬೈ ಜ್ಯೂರಿಚ್ ಮತ್ತೆ ಹಾಂಗ್ಕಾಂಗ್ ನಂತರದ ಸ್ಥಾನಗಳಲ್ಲಿ ಇರುತ್ತೆ. ಸೊ ಲಾಸ್ಟ್ ಇಯರ್ ದಿ ಸರ್ವೆ ಪುಟ್ ಪ್ಯಾರಿಸ್, ಜ್ಯೂರಿಚ್ ಅಂಡ್ ಹಾಂಗ್ಕಾಂಗ್ ಇನ್ ದಿ ಜಾಯಿಂಟ್ ಫಸ್ಟ್ ಪ್ಲೇಸ್. ಸೊ ಕಳೆದ ಬಾರಿ ಪ್ಯಾರಿಸ್, ಜ್ಯೂರಿಚ್ ಮತ್ತೆ ಹಾಂಗ್ಕಾಂಗ್ 3 ನಗರಗಳು ಫಸ್ಟ್ ಪ್ಲೇಸ್ ಅಲ್ಲಿ ಇತ್ತು. ಡಮಾಸ್ಕಸ್ ವಾಸ್ ರ್ಯಾಂಕ್ ದಿ ವರ್ಲ್ಡ್ಸ್ ಚೀಪೆಸ್ಟ್ ಸಿಟಿ ಟು ಲಿವ್ ಇನ್. ಸೊ ಡಮಾಸ್ಕಸ್ ಅನ್ನೋದು ಪ್ರಪಂಚದಲ್ಲಿಯೇ ಅತ್ಯಂತ ಕಡಿಮೆ ದುಬಾರಿಯಾಗಿರ್ತಕ್ಕಂಥ ನಗರವಾಗಿ ಇದೇ ಏಜೆನ್ಸಿ ಅನೌನ್ಸ್ ಮಾಡಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ ನೆಕ್ಸ್ಟ್ ಆರ್ಟಿಕಲ್. ಯುರೋಪಿಯನ್ ಯೂನಿಯನ್ ಪ್ಲಾನ್ಸ್ 300 ಬಿಲಿಯನ್ ಯೂರೋ ಇನ್ಫ್ರಾ ಫಂಡ್ ಟು ಕೌಂಟರ್ ಚೈನಾಸ್ BRI ಬೆಲ್ಟ್ ರೋಡ್ ಇನಿಷಿಯೇಟಿವ್ ನ ಕೌಂಟರ್ ಮಾಡಲಿಕ್ಕೆ ಯುರೋಪಿಯನ್ ಯೂನಿಯನ್ 300 ಬಿಲಿಯನ್ ಯೂರೋಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನ ಲಾಂಚ್ ಮಾಡಿರುತ್ತೆ. ದಿ ಯುರೋಪಿಯನ್ ಕಮಿಷನ್ announced the plan to mobilize 300 billion euros, that is equal to $340 billion in public and private infrastructure investment around the world, a move seen as the response to China's Belt Road Strategy. So China's Belt Road Strategy na ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ, ಇವತ್ತು ಕೂಡ ನಾನು ಬ್ರೀಫ್ ಆಗಿ ಹೇಳ್ತೀನಿ ವಾಟ್ ಇಸ್ ದಿಸ್ ಬೆಲ್ಟ್ ಅಂಡ್ ರೋಡ್ ಸ್ಟ್ರಾಟಜಿ. ಸೊ ಇದನ್ನ ಕೌಂಟರ್ ಮಾಡ್ಲಿಕ್ಕೆ, ಸೊ ಈ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಲಿಕ್ಕೆ ಯುರೋಪಿಯನ್ ಯೂನಿಯನ್ ಒಂದು ಪ್ರಾಜೆಕ್ಟ್ ನ ಅನೌನ್ಸ್ ಮಾಡಿರುತ್ತೆ. ಆ ಪ್ರಾಜೆಕ್ಟ್ ಹೆಸರು ಏನಂದ್ರೆ ಗ್ಲೋಬಲ್ ಗೇಟ್ವೇ. ಸೊ ಇದನ್ನ ನಾವು ಗ್ಲೋಬಲ್ ಗೇಟ್ವೇ ಇನಿಷಿಯೇಟಿವ್ ಅಂತ ಕರಿತೀವಿ. ಸೊ ವಿಲ್ ಏಮ್ ಅಟ್ ಮೊಬಿಲೈಸಿಂಗ್ ಇನ್ವೆಸ್ಟ್ಮೆಂಟ್ ಅಪ್ ಟು 300 ಬಿಲಿಯನ್ ಯೂರೋಸ್ ಬಿಟ್ವೀನ್ 2021 ಅಂಡ್ 2027. ಸೊ ಈ ವರ್ಷಗಳ ಮಧ್ಯ 300 ಬಿಲಿಯನ್ ಯೂರೋಸ್ ಅವರು ಇನ್ವೆಸ್ಟ್ ಮಾಡಲಿದ್ದಾರೆ. ಬ್ರಿಂಗಿಂಗ್ ಟುಗೆದರ್ ರಿಸೋರ್ಸಸ್ ಆಫ್ ಯುರೋಪಿಯನ್ ಯೂನಿಯನ್, member states and European financial institutions and national development financial institutions. So ಇದರಿಂದ ರಿಸೋರ್ಸಸ್ ನ ಪೂಲ್ ಮಾಡಿ ಇವರು ಈ ಒಂದು ಗ್ಲೋಬಲ್ ಗೇಟ್ವೇ ಅನ್ನೋ ಇನಿಷಿಯೇಟಿವ್ ನ ಲಾಂಚ್ ಮಾಡಿರ್ತಾರೆ. ಸೊ ಚೈನಾ ಲಾಂಚ್ ದಿಸ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ನೋನ್ ಆಸ್ ಬೆಲ್ಟ್ ಅಂಡ್ ರೋಡ್. ಸೊ ಇದಕ್ಕಿಂತ ಮುಂಚೆ ಚೈನಾದವರು ಈ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅದನ್ನ ಅವರು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಟೈಟಲ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಅ ಫ್ಲಾಗ್ಶಿಪ್ ಪ್ರಾಜೆಕ್ಟ್ ಆಫ್ ದಿ ಪ್ರೆಸಿಡೆಂಟ್ Xi Jinping in 2013. ಸೊ 2013ರಲ್ಲಿ ಇದನ್ನ ಅನೌನ್ಸ್ ಮಾಡಿರ್ತಾರೆ. Beijing has said it had invested $139.8 billion by 2020, including $22.5 billion last year. So this is the amount of investment that they have made in this particular Belt and Road Initiative. Officially, it aims to develop land and sea infrastructure. So ಇದರ ಪ್ರಮುಖ ಗುರಿ ಏನಂದ್ರೆ ಲ್ಯಾಂಡ್ ಅಂದ್ರೆ ಭೂಮಿಯ ಸಂಪರ್ಕ, ಅದು ರೈಲ್ವೆ ಮಾರ್ಗ ಆಗಿರ್ಬೋದು ಅಥವಾ ರೋಡ್ ಮಾರ್ಗ ಆಗಿರ್ಬೋದು ಅಥವಾ ಸಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಸಾಗರಗಳ ಮುಖಾಂತರ ಒಂದು ರೋಡ್ ವೇಸ್ ನ ನಿರ್ಮಾಣ ಮಾಡೋದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಇದರ ಪರ್ಪಸ್ ಏನು ಅಂದ್ರೆ ಟು ಬೆಟರ್ ಕನೆಕ್ಟ್ ಚೈನಾ ಟು ಏಷ್ಯಾ, ಯುರೋಪ್ ಅಂಡ್ ಆಫ್ರಿಕಾ. ಸೊ ಆಫ್ರಿಕಾ, ಏಷ್ಯಾ ಮತ್ತೆ ಯುರೋಪ್ಗೆ ಸಂಪರ್ಕವನ್ನ ವೃದ್ಧಿ ಮಾಡ್ಲಿಕ್ಕೆ ಇವರು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಸ್ ಮಾಡಿರ್ತಾರೆ.
ಯಾವ್ದರ ಸಲುವಾಗಿ ಅಂದ್ರೆ ಟ್ರೇಡ್ ಅಂಡ್ ಡೆವಲಪ್ಮೆಂಟ್, ವ್ಯಾಪಾರ ಮತ್ತು ಅಭಿವೃದ್ಧಿ ಇನ್ಕ್ರೀಸ್ ಮಾಡ್ಲಿಕ್ಕೆ ಈ ಒಂದು ರೋಡ್ ಅಂಡ್ ಬೆಲ್ಟ್ ಇನಿಷಿಯೇಟಿವ್ ಮಾಡಿರ್ತಾರೆ. ಅಂಡ್ ಇಟ್ ಹ್ಯಾಸ್ ಫೌಂಡ್ ಮೆನಿ ಪಾರ್ಟ್ನರ್ಸ್ ಅರೌಂಡ್ ದಿ ವರ್ಲ್ಡ್. ಸೊ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ದೇ ಫೌಂಡ್ ಮೆನಿ ಪಾರ್ಟ್ನರ್ಸ್ ಅರೌಂಡ್ ದಿ ವರ್ಲ್ಡ್, ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಅವರಿಗೆ ಸಹಯೋಗವನ್ನ ನೀಡಿರ್ತವೆ. ಹಾಗಿದ್ರೆ ವಾಟ್ ಈಸ್ ಬೆಲ್ಟ್ ಅಂಡ್ ವಾಟ್ ಈಸ್ ರೋಡ್ ಅಂತ ನೋಡೋದಾದ್ರೆ ಯಾವತ್ತೂ ಅಷ್ಟೇ ಕನ್ಫ್ಯೂಸ್ ಆಗಬೇಡಿ. ಸೊ ಇಲ್ಲಿ ರೋಡ್ ಅಂದ್ರೆ ನಾವು ರಸ್ತೆ ಅಂತ ತಿಳ್ಕೊಳ್ತೀವಿ. ರೋಡ್ ಅಂದ್ರೆ ನೀವು ಜ್ಞಾಪಕ ಇಟ್ಕೊಳ್ಬೇಕು, ಓಷನ್ ಅಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ನ ಚೈನಾದವರು ರೋಡ್ ಅಂತ ಕರೆದಿದ್ದಾರೆ. ಅರ್ಥ ಆಯ್ತಲ್ವಾ? ಸೊ ಬೆಲ್ಟ್ ಅಂತ ಹೇಳಿದ್ರೆ ಇಟ್ ಇಸ್ ದಿ ಶಾರ್ಟ್ ಫಾರ್ ದಿ ಸಿಲ್ಕ್ ರೋಡ್ ಎಕನಾಮಿಕ್ ಬೆಲ್ಟ್ ಅಂತ ಕರಿತೀವಿ, ರೆಫರೆನ್ಸ್ ಟು ದಿ ಪ್ರಪೋಸ್ಡ್ ಓವರ್ಲ್ಯಾಂಡ್ ರೂಟ್ಸ್ ಫಾರ್ road and rail transportation through landlocked Central Asia along the famed historical trade routes of the western region. So ಇದು ಬೆಲ್ಟ್ ಅಂದ್ರೆ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಇದನ್ನ ಸಿಲ್ಕ್ ರೋಡ್ ಎಕನಾಮಿಕ್ ಬೆಲ್ಟ್ ಅಂತ ಕರಿತೀವಿ, ಬಟ್ ಇನ್ ಶಾರ್ಟ್ ಅದನ್ನ ಬೆಲ್ಟ್ ಇನಿಷಿಯೇಟಿವ್ ಅಂತ ಕರಿತೀವಿ. ಸೊ ಇದರ ಮುಖಾಂತರ ಅವರು ರಸ್ತೆ ಮತ್ತು ರೈಲ್ವೆ ಮಾರ್ಗಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಥ್ರೂ ಲ್ಯಾಂಡ್ ಲಾಕ್ ಸೆಂಟ್ರಲ್ ಏಷ್ಯಾ. ಸೊ ಮಧ್ಯ ಏಷ್ಯಾದ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಏನಿದ್ದಾವೆ ಅಂದ್ರೆ ಎಲ್ಲಾ ಭಾಗದಲ್ಲೂ ಅದು ಭೂಮಿಯನ್ನೇ ಹೊಂದಿರುತ್ತೆ, ಅದನ್ನು ನಾವು ಲ್ಯಾಂಡ್ ಲಾಕ್ಡ್ ಅಂತ ಕರಿತೀವಿ. ಸೊ ಈ ರೀತಿಯ ದೇಶಗಳ ಮುಖಾಂತರ ರಸ್ತೆಗಳನ್ನ ನಿರ್ಮಾಣ ಮಾಡೋದು ಇವರ ಪ್ರಮುಖ ಒಂದು ಕೆಲಸ ಆಗಿರುತ್ತೆ. ಕನೆಕ್ಟಿಂಗ್ ಟು ವೆಸ್ಟರ್ನ್ ರೀಜನ್. ಸೊ ವೆಸ್ಟರ್ನ್ ರೀಜನ್ಸ್ಗೆ ಅವ್ರು ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಆರೆಂಜ್ ಕಲರ್ ಲೈನ್ ಏನಿದೆ, ಸೊ ಇದನ್ನ ನಾವು ಚೈನಾದು ಬೆಲ್ಟ್ ಇನಿಷಿಯೇಟಿವ್ ಅಂತ ಕರಿತೀವಿ. ಸೊ ಚೈನಾದಿಂದ ಅದು ಕಜಕಿಸ್ತಾನ, ಅದಾದ್ಮೇಲೆ ಮಾಸ್ಕೋ ಆಫ್ ರಷ್ಯಾ, ಅದಾದ್ಮೇಲೆ ಜರ್ಮನಿ, ನೆದರ್ಲ್ಯಾಂಡ್ಸ್, ನೋಡಿ ಯುರೋಪಿಯನ್ ಕಂಟ್ರೀಸ್ಗೆ ಕನೆಕ್ಟ್ ಆಗ್ತಾ ಇದೆ. ಸೊ ಇದಕ್ಕೆ ಕೌಂಟರ್ ಮಾಡ್ಲಿಕ್ಕೆ ಯುರೋಪಿಯನ್ ಕಂಟ್ರೀಸ್ ಅವರು ತಮ್ಮದೇ ಆದ ಇನಿಷಿಯೇಟಿವ್ ಮಾಡಿದ್ದಾರೆ. ಸೊ ಇದು ಮತ್ತೆ ಬೈಫರ್ಗೇಟ್ ಆಗಿ ಕಾಶ್ಮೀರ್, ಅದಾದ್ಮೇಲೆ ಟರ್ಕಿ, ಇಸ್ತಾನ್ಬುಲ್ಗೂ ಕನೆಕ್ಟ್ ಆಗಿರುತ್ತೆ. ಸೊ ಇದನ್ನ ನಾವು ಬೆಲ್ಟ್ ಇನಿಷಿಯೇಟಿವ್ ಅಂತ ಕರಿತೀವಿ. ಹಾಗಿದ್ರೆ ರೋಡ್ ಇನಿಷಿಯೇಟಿವ್ ಅಂದ್ರೆ ನಾನು ಮುಂಚೆನೆ ಹೇಳಿದಾಗೆ ಅದು ರಸ್ತೆ ಅಲ್ಲ, ಸಮುದ್ರ ಮಾರ್ಗವನ್ನ ಅವರು ರೋಡ್ ಇನಿಷಿಯೇಟಿವ್ ಅಂತ ಕರೆದಿದ್ದಾರೆ. ಸೊ ಇದು ಫಿಲಿಪೈನ್ಸ್, ವಿಯೆಟ್ನಾಂ ಇರ್ಬೋದು, ಅದಾದ್ಮೇಲೆ ಹೀಗೆ ಬಂದು ಇಟ್ ಜಾಯಿನ್ಸ್ ಸಿಂಗಾಪುರ್, ಅದಾದ್ಮೇಲೆ ಇಂಡೋನೇಷ್ಯಾ, ಅದಾದ್ಮೇಲೆ ಇಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಮಲಾಕಾ ಸ್ಟೇಟ್ ಇರ್ಬೋದು, ಅದಾದ್ಮೇಲೆ ಇಟ್ ಕನೆಕ್ಟ್ಸ್ ಮ್ಯಾನ್ಮಾರ್, ಅದಾದ್ಮೇಲೆ ಬಾಂಗ್ಲಾದೇಶ್ ಕನೆಕ್ಟ್ ಮಾಡುತ್ತೆ. ಸೊ ಅದಾದ್ಮೇಲೆ ಇಟ್ ಕನೆಕ್ಟ್ಸ್ ಟು ಶ್ರೀಲಂಕಾ, ಅದಾದ್ಮೇಲೆ ಇಟ್ ಕನೆಕ್ಟ್ಸ್ ಟು ಪಾಕಿಸ್ತಾನ್ ಮತ್ತೆ ಗಲ್ಫ್ ಕಂಟ್ರೀಸ್ ಹೋಗುತ್ತೆ, ಅದಾದ್ಮೇಲೆ ಕಿನ್ಯಾಗೆ ಕನೆಕ್ಟ್ ಮಾಡುತ್ತೆ, ಅದಾದ್ಮೇಲೆ ಜಿಬೂಟಿಗೆ ಕನೆಕ್ಟ್ ಮಾಡುತ್ತೆ, ಅದಾದ್ಮೇಲೆ ಈಜಿಪ್ಟ್, ಗ್ರೀಸ್ ಮತ್ತೆ ಇಟಲಿ ಮತ್ತೆ ಯುರೋಪಿಯನ್ ಕಂಟ್ರೀಸ್ಗೆ ರೀಚ್ ಆಗುತ್ತೆ. ಸೊ ಇದನ್ನ ಕೌಂಟರ್ ಮಾಡ್ಲಿಕ್ಕೆ ಸೊ ಯುರೋಪಿಯನ್ ಕಂಟ್ರೀಸ್ ಹ್ಯಾವ್ ಕಮ್ ಅಪ್ ವಿತ್ ದೇರ್ ಓನ್ ಇನಿಷಿಯೇಟಿವ್. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ ನೆಕ್ಸ್ಟ್ ಆರ್ಟಿಕಲ್. ಸೊ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಗೆ ಸಂಬಂಧಪಟ್ಟ ಒಂದು ಆರ್ಟಿಕಲ್ ಆಗಿರುತ್ತೆ. 6 greenfield airports have become operational in last 3 years. 5 are under construction. ಯಾವ್ದು ಅಂತ ನೋಡೋದಾದ್ರೆ ಡ್ಯೂರಿಂಗ್ ದ ಲಾಸ್ಟ್ 3 years following 6 greenfield airports have become operational. ಯಾವ್ದು ಅಂದ್ರೆ ಕನ್ನೂರ್ ಏರ್ಪೋರ್ಟ್ ಇನ್ ಕೇರಳ, ಪಾಕ್ಯಾಂಗ್ ಇನ್ ಏರ್ಪೋರ್ಟ್ ಇನ್ ಸಿಕ್ಕಿಂ, then ಕಲಬುರ್ಗಿ ಏರ್ಪೋರ್ಟ್ ಇನ್ ಕರ್ನಾಟಕ, ಕರ್ನೂಲ್ ಏರ್ಪೋರ್ಟ್ ಇನ್ ಆಂಧ್ರ ಪ್ರದೇಶ್, ಸಿಂಧುದುರ್ಗ ಏರ್ಪೋರ್ಟ್ ಇನ್ ಮಹಾರಾಷ್ಟ್ರ ಮತ್ತು ಕುಶಿನಗರ್ ಏರ್ಪೋರ್ಟ್ ಇನ್ ಉತ್ತರ ಪ್ರದೇಶ್. ಇವು ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಸ್, ಅಂದ್ರೆ ಅಲ್ಲಿ ಈಕೋ ಫ್ರೆಂಡ್ಲಿ ಇರುತ್ತೆ. ನೀವು ನೋಡಬಹುದು ಎಷ್ಟು ಗ್ರೀನಿಶ್ ಆಗಿ ಕಾಣಿಸ್ತಾ ಇದೆ. ಸೊ ಈ ತರ ಏರ್ಪೋರ್ಟ್ಸ್ ನಾವು ಗ್ರೀನ್ ಫೀಲ್ಡ್ ಅಂತ ಕರಿತೀವಿ. ಸೊ ಇದರ ಪ್ರಕಾರ ಕಳೆದ 3 ವರ್ಷಗಳಲ್ಲಿ 6 ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಸ್ ಆಲ್ರೆಡಿ ಅದರ ಆಪರೇಷನ್ ಸ್ಟಾರ್ಟ್ ಆಗಿದೆ, ಇನ್ನು 5 ಅಂಡರ್ ಕನ್ಸ್ಟ್ರಕ್ಷನ್ ಇದ್ದಾವೆ. ಸೊ ಇನ್ ಅಡಿಷನ್ ಡ್ಯೂರಿಂಗ್ ದ ಲಾಸ್ಟ್ ಇಯರ್ ಕನ್ಸ್ಟ್ರಕ್ಷನ್ ಆಫ್ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಸ್ ಅಟ್ ನಿವಿ ಮುಂಬೈ ಇನ್ ಮಹಾರಾಷ್ಟ್ರ, ಇದು ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಮೋಪಾ ಇನ್ ಗೋವಾ, ಹಿರಾಸರ್ ಇನ್ ರಾಜ್ಕೋಟ್, ಜವೇರ್ ಇನ್ ಉತ್ತರ ಪ್ರದೇಶ್, ಹೊಲೊಂಗಿ ಇನ್ ಇಟಾನಗರ್, ಅರುಣಾಚಲ್ ಪ್ರದೇಶ್ ಆರ್ ಬೀಯಿಂಗ್ ಅಂಡರ್ಟೇಕನ್. ಸೊ ಇವುಗಳ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಬರ್ತಕ್ಕಂತ ಸೊ ಇದು ಕಂಪ್ಲೀಟೆಡ್ ಆದ್ರೂ ಇರ್ಬೋದು, ಅಂಡರ್ ಕನ್ಸ್ಟ್ರಕ್ಷನ್ ಆಗಿದ್ರು ಇರ್ಬೋದು, ಅಥವಾ ಇನ್ನೂ ಲಾಂಚ್ ಮಾಡದೆ ಇಲ್ದೇನೂ ಇರ್ಬೋದು. ಸೊ ಇಷ್ಟು ಏರ್ಪೋರ್ಟ್ಸ್ ಇರುತ್ತೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ನೋಟ್ ಆನ್ ದ ನಂಬರ್ಸ್. ಸೊ ಇವೆಲ್ಲ ಟೋಟಲ್ ಪ್ರಾಜೆಕ್ಟ್ಸ್ ದಟ್ ಕಮ್ ಅಂಡರ್ greenfield airport development ಆಗಿರುತ್ತೆ. The responsibility of implementation of sustainable development of the airport projects including funding for the same rest with the concerned airport developers. So ಈ ಒಂದು greenfield airport development ಆ ಒಂದು ಜವಾಬ್ದಾರಿ ಏನಿರುತ್ತೆ ಅದು ಆಯಾ ರಾಜ್ಯಗಳ ಏರ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಏನಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಿರುತ್ತೆ ಅಥವಾ ಅವರ ಜವಾಬ್ದಾರಿಯಾಗಿರುತ್ತೆ. ಅಡಿಷನಲಿ a total of 42 airports or air trips have been operationalized during the last 3 years under the ಉಡೇ ದೇಶ ಕಾ ಆಮ್ ನಾಗರಿಕ್. ಅಂದ್ರೆ ಗ್ರೀನ್ ಫೀಲ್ಡ್ ನ ಹೊರತುಪಡಿಸಿ ಈ ಉಡಾನ್ ಸ್ಕೀಮ್ ಏನಿತ್ತು ಸೊ ಇದರ ಅಡಿಯಲ್ಲಿ ಕಳೆದ 3 ವರ್ಷಗಳಲ್ಲಿ 42 ಏರ್ಪೋರ್ಟ್ಸ್ ಅಥವಾ ಏರ್ ಟ್ರಿಪ್ಸ್ ನ ಆಪರೇಷನಲೈಸ್ ಮಾಡಲಾಗಿದೆ ಸೊ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ ನೆಕ್ಸ್ಟ್ ಆರ್ಟಿಕಲ್. ಸೊ ದಿಸ್ ಇಸ್ ಆಲ್ಸೋ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್.
So president to confer national awards for outstanding work towards ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ. ಸೊ ಈ ಒಂದು ವಿಶೇಷ ಚೇತನರು ಏನಿರ್ತಾರೆ ಅವರ ಸಬಲೀಕರಣಗೊಳಿಸಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರೋರಿಗೆ ಪ್ರೆಸಿಡೆಂಟ್ ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಕನ್ಫರ್ ಮಾಡ್ತಾ ಇದ್ದಾರೆ ಆನ್ ದಿ ಬಿಹಾಫ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ ಆನ್ ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ 3rd ಡಿಸೆಂಬರ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 3ನೇ ತಾರೀಕು ಡಿಸೆಂಬರ್ನ ನಾವು ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನವಾಗಿ ಅಬ್ಸರ್ವ್ ಮಾಡ್ತೀವಿ. ಸೊ ಪ್ರೆಸಿಡೆಂಟ್ ಶ್ರೀ ರಾಮನಾಥ್ ಕೋವಿಂದ್ ವಿಲ್ ಕನ್ಫರ್ ಆನ್ಯುಯಲ್ ನ್ಯಾಷನಲ್ ಅವಾರ್ಡ್ಸ್ ಆನ್ ಇಂಡಿವಿಜುವಲ್ಸ್, ಇನ್ಸ್ಟಿಟ್ಯೂಷನ್ಸ್, ಆರ್ಗನೈಸೇಷನ್ಸ್, ಸ್ಟೇಟ್ ಅಂಡ್ ಡಿಸ್ಟ್ರಿಕ್ಟ್ಸ್ ಎಟ್ಸೆಟ್ರಾ. ಅವರು ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಬ್ಬ ಸಂಸ್ಥೆ ಆಗಿರ್ಬೋದು, ಸೊ ಯಾರಾದ್ರೂ ಆಗಿರ್ಬೋದು, ಯಾವುದೇ ರಾಜ್ಯದ ಯಾವುದೇ ಜಿಲ್ಲೆಯ, ಸೊ ಅವರು ಈ ವಿಶೇಷ ಚೇತನರನ್ನ ಸಬಲೀಕರಣಗೊಳಿಸ್ಲಿಕ್ಕೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಈ ಪ್ರಶಸ್ತಿಗಳನ್ನ ಕೊಡಲಾಗುತ್ತೆ ಫಾರ್ ದೇರ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಅಂಡ್ ವರ್ಕ್ ಟುವರ್ಡ್ಸ್ ದಿ ಎಂಪವರ್ಮೆಂಟ್ ಆಫ್ ದಿ ಪರ್ಸನ್ಸ್ ವಿತ್ disabilities ಆಗಿರುತ್ತೆ. On the occasion of the International Day of the Persons with Disabilities, that is December 3rd, the Department of Empowerment of Persons with Disabilities, so ಅದನ್ನ ದಿವ್ಯಾಂಗ್ ಜನ್ ಅಂತ ಕರಿತೀವಿ. So Ministry of Social Justice Empowerment confers National Award on institutions, organizations, states and districts, etc. for their outstanding achievements. As I told you before, every year ಈ ಪ್ರಶಸ್ತಿಗಳನ್ನ ನೀಡಲಾಗುತ್ತೆ. So National Award, so ಇದರಲ್ಲಿ ಅನೇಕ ಪ್ರಶಸ್ತಿಗಳಿರುತ್ತೆ. So you can just here also you can just pause the video and you can just go through the names of the awards. Not just that, so ಇದೊಂದು I think 12 awards ಇರುತ್ತೆ. So ಈ 12 awards ನ ಈ ಒಂದು ಲಿಸ್ಟ್ ಅಲ್ಲಿ ಕೊಡ್ತಾರೆ. So till 2017, this is very important, award scheme was governed under the National Award Rules 2013. So 2017ರವರೆಗೂ ನ್ಯಾಷನಲ್ ಅವಾರ್ಡ್ಸ್ ರೂಲ್ 2013ರ ಪ್ರಕಾರ ಈ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ರು. ಪ್ರೊವೈಡೆಡ್ 7 categories of disabilities as per the Persons with Disabilities Act 1995. ಅಂದ್ರೆ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್ 1995 ಪ್ರಕಾರ 7 ಕ್ಯಾಟಗರಿ ಇರ್ತಕ್ಕಂತ ಜನರನ್ನ ಮಾತ್ರ ನಾವು ಡಿಸೇಬಲ್ಡ್ ಅಂತ ಮಾಡ್ತಾ ಇದ್ವಿ. ಅಂದ್ರೆ ಕೆಲವೊಂದು 7 ಸೆಕ್ಷನ್ಸ್ ಅಲ್ಲಿ ಅವರು ವಿಶೇಷ ಚೇತನರು ಅಂತ ಡಿಕ್ಲೇರ್ ಮಾಡ್ತಾ ಇದ್ರು. ಬಟ್ ಇವಾಗ ಆ ಸಂಖ್ಯೆ 21ಕ್ಕೆ ಜಾಸ್ತಿ ಆಗಿದೆ. ಬರೀ 7 ರೀಸನ್ಸ್ ಅಲ್ಲ, ಅದು 21 ರೀಸನ್ಸ್ ಇದ್ರೆ ಅಂದ್ರೆ 21ರಲ್ಲಿ ಯಾವುದೇ ರೀಸನ್ ಇದ್ರು ಅವ್ರನ್ನ ನಾವು ಡಿಸೇಬಲ್ಡ್ ಅಂತ ಡಿಕ್ಲೇರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ದೇ ಡು ನಾಟ್ ಹ್ಯಾವ್ ಹ್ಯಾಂಡ್ಸ್ ಆರ್ ಲೆಗ್ಸ್, ಅದೊಂದು ಕ್ಯಾಟಗರಿ ಆಗುತ್ತೆ. ಆ ತರ ಮುಂಚೆ ಬರೀ 7 ಕ್ಯಾಟಗರಿ ಇತ್ತು, ಬಟ್ ಇವಾಗ ಅದು 21 ಕ್ಯಾಟಗರೀಸ್ ಆಗಿರುತ್ತೆ. ಹವೆವರ್ ವಿತ್ ದ ಕಮಿಂಗ್ ಇನ್ ಟು ಫೋರ್ಸ್ of the Rights of Persons with Disabilities Act 2016, so 2016ರಲ್ಲಿ ಬಂದ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್ ಪ್ರಕಾರ, ಸೊ ವಿಚ್ ವಾಸ್ ಎಫೆಕ್ಟಿವ್ ಫ್ರಮ್ 19th April 2017 ಇಂದ ಅದು ಎಫೆಕ್ಟಿವ್ ಆಗಿತ್ತು. ದಿ ನಂಬರ್ ಆಫ್ ಸ್ಪೆಸಿಫೈಡ್ ಡಿಸಬಿಲಿಟೀಸ್ ಇನ್ಕ್ರೀಸ್ ಫ್ರಮ್ 7 to 21. ಸೊ 7ರಿಂದ 21ಕ್ಕೆ ಏರಿಕೆ ಮಾಡಲಾಯಿತು ಅಂಡರ್ ದಿ ನ್ಯೂ ಲಾ. ಅಕಾರ್ಡಿಂಗ್ಲಿ ಆಲ್ ದಿ 21 disabilities have been included under the national award guidelines. ಸೊ ಈ ನ್ಯಾಷನಲ್ ಅವಾರ್ಡ್ ಗೈಡ್ಲೈನ್ಸ್ ಅಲ್ಲಿ ಈ 21 ಡಿಸಬಿಲಿಟೀಸ್ ಕೂಡ ಇನ್ಕ್ಲೂಡ್ ಮಾಡಲಿರ್ತಾರೆ. ಸೊ ವಿಚ್ ಹ್ಯಾವ್ ಬೀನ್ ನೋಟಿಫೈಡ್ ಇನ್ ದಿ ಎಕ್ಸ್ಟ್ರಾರ್ಡಿನರಿ ಗೆಜೆಟ್ ಆಫ್ ಇಂಡಿಯಾ ಡೇಟೆಡ್ 2nd August 2018 ಗೆಜೆಟ್ ಅಲ್ಲಿ ಇದನ್ನ notify ಮಾಡಿರ್ತಾರೆ. So with this, let's get into the next article. So this article is related to Ministry of Civil Aviation. ಕೃಷಿ ಉಡಾನ್ 2.0 ಹೆಸರಲ್ಲೇ ಇದೆ. ಕೃಷಿ ಅಂದ್ರೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ರೈಲ್ವೆ ಸೇವೆ ಆಗಿರುತ್ತೆ. ಸೊ ದಿಸ್ ಫೋಕಸಸ್ ಆನ್ ಟ್ರಾನ್ಸ್ಪೋರ್ಟಿಂಗ್ ಪೆರಿಷಬಲ್ ಫುಡ್ ಪ್ರಾಡಕ್ಟ್ಸ್. ಪೆರಿಷಬಲ್ ಅಂದ್ರೆ ಹಾಳಾಗ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಫ್ರಮ್ ದಿ ಹಿಲಿ ಏರಿಯಾಸ್ ಆಫ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂಡ್ ಟ್ರೈಬಲ್ ಏರಿಯಾಸ್. ಸೊ ಈ ನಾರ್ತ್ ಈಸ್ಟರ್ನ್ ರಾಜ್ಯಗಳು ಮತ್ತು ಟ್ರೈಬಲ್ ಬುಡಕಟ್ಟು ಜನಾಂಗಗಳು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಅವರು ಬೆಳೀತಕ್ಕಂಥ ಈ ಹಾಳಾಗ್ತಕ್ಕಂಥ ಆಹಾರ ಪದಾರ್ಥಗಳೇನಿರುತ್ತೆ ಅದರ ಟ್ರಾನ್ಸ್ಪೋರ್ಟೇಷನ್ಗೆ ವಿಮಾನಗಳ ಸಹಾಯವನ್ನ ಯೂಸ್ ಮಾಡೋದನ್ನ ನಾವು ಕೃಷಿ ಉಡಾನ್ 2.0 ಅಂತ ಕರಿತೀವಿ. ಸೊ ದಿಸ್ ಮೇನ್ಲಿ ಫೋಕಸಸ್ ಆನ್ ಟ್ರಾನ್ಸ್ಪೋರ್ಟಿಂಗ್ perishable goods from these particular areas concentrate ಮಾಡುತ್ತೆ. The scheme aims to ensure seamless, cost-effective, time-bound air transportation and associated logistics for all agri-produce originating especially from northeast hilly ಮತ್ತೆ tribal regions. So ಈ northeast ಬೆಟ್ಟಗಾಡು ಪ್ರದೇಶಗಳಲ್ಲಿ ಮತ್ತು ಬುಡಕಟ್ಟು ಜನರು ವಾಸಿಸತಕ್ಕಂಥ ಪ್ರದೇಶಗಳಲ್ಲಿ ಕಾಸ್ಟ್ ಎಫೆಕ್ಟಿವ್ ಅಂದ್ರೆ ಜಾಸ್ತಿ ದುಬಾರಿ ಅಲ್ಲದೆ ಸಮಯಕ್ಕೆ ತಕ್ಕ ಹಾಗೆ ಅವರಿಗೆ ಏರ್ ಟ್ರಾನ್ಸ್ಪೋರ್ಟೇಷನ್ ಒದಗಿಸಲಾಗುತ್ತೆ. The objectives are to increase the share of air in modal mix of transportation of agri-produce which include horticulture, fishery, livestock, processed products. So ಇದರಲ್ಲಿ
ಮಿಕ್ಸ್ಡ್ ಮೋಡ್ ಅಂತ ಕರಿತೀವಿ. ಅಂದ್ರೆ ಕೆಲವೊಂದು ಪ್ಲೇನ್ಸ್ ಇಫ್ ದೇರ್ ಆರ್ ನೋ ಪ್ಯಾಸೆಂಜರ್ಸ್ ದಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ದಿಸ್ ಥಿಂಗ್ ಗೂಡ್ಸ್ ಕ್ಯಾರಿಯರ್ ಆಗಿ ಕನ್ವರ್ಟ್ ಮಾಡಬಹುದು, ಅದನ್ನ ಮಿಕ್ಸ್ಡ್ ಮೋಡ್ ಅಂತ ಕರಿತೀವಿ. ಸೊ ಇದನ್ನ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡಲಾಗುತ್ತೆ. ಸೊ ಅದು ಹಾರ್ಟಿಕಲ್ಚರ್, ತೋಟಗಾರಿಕೆಯಿಂದ ಬಂದಿರೋದಾಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಪ್ರಾಣಿಗಳನ್ನ ಸಾಕಿದ ಬಂತಕ್ಕಂಥ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಪ್ರೋಸೆಸ್ಡ್ ಪ್ರಾಡಕ್ಟ್ಸ್ ಇರ್ಬೋದು, ಇದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾರೆ. ಗವರ್ಮೆಂಟ್ ಹ್ಯಾಸ್ ನಾಟ್ ಸ್ಯಾಂಕ್ಷನ್ಡ್ ಎನಿ ಬಜೆಟ್ ಫಾರ್ ದಿ ಸ್ಕೀಮ್ ಸೋ ಫಾರ್. ಸೊ ಸರ್ಕಾರದಿಂದ ಇದಕ್ಕೆ ಯಾವುದೇ ಬಜೆಟ್ ಬಂದಿರಲ್ಲ. ಐ ಥಿಂಕ್ ಇಟ್ ಇಸ್ ಬೀನ್ ಸ್ಪೆಂಡ್ ಬೈ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಇದನ್ನ ನೋಡ್ಕೊಳ್ತಾ ಇದೆ. ಸೊ ಪ್ರೈಮರಿಲಿ ದಿ ಸ್ಕೀಮ್ ವಾಸ್ ಫೋಕಸಿಂಗ್ ಆನ್ 25 ಏರ್ಪೋರ್ಟ್ಸ್ ಇನ್ ನಾರ್ತ್ ಈಸ್ಟ್ ರೀಜನ್, ಹಿಲ್ಲಿ ಅಂಡ್ ಟ್ರೈಬಲ್ ರೀಜನ್ಸ್. ನೇಮ್ಲಿ ಯಾವ್ಯಾವ ಪ್ಲೇಸ್ ಅಲ್ಲಿ ಫೋಕಸ್ ಮಾಡ್ತಾ ಇದೆ ಅಂದ್ರೆ ಅಗರ್ತಲಾ, ಅಗಟ್ಟಿ, ಬಾರಾಪಾನಿ, ಡೆಹ್ರಾಡೂನ್, ದೆನ್ ದಿಬ್ರುಗರ್, ದಿಮಾಪುರ್, ಗೋಗೈ, ಇಂಪಾಲ್, ಜಮ್ಮು, ಜೋರ್ಹಾಟ್, ಕುಲು, ಲೇ, ಲ್ಯಾಂಗ್ಟೂಯ್, then Leelabari, Pakyong, then Pantanagar, then Pithoragarh, Port Blair, Raipur, Ranchi, Roopsi, Shimla, Silchar, Srinagar ಮತ್ತೆ ತೇಜು. ಸೊ ಈ ಪ್ರದೇಶಗಳಿಂದ ಈ ಕೃಷಿ ಉಡಾನ್ ನ ಫೆಸಿಲಿಟೇಟ್ ಮಾಡಲಾಗ್ತಾ ಇದೆ. ಕೃಷಿ ಉಡಾನ್ ಸ್ಕೀಮ್ ವಾಸ್ ಲಾಂಚ್ಡ್ ಇನ್ ಆಗಸ್ಟ್ 2020. ನಾನು ಮಾತಾಡ್ತಾ ಇರೋದು ಕೃಷಿ ಉಡಾನ್ ಸ್ಕೀಮ್. ಇದು ಲಾಂಚ್ ಆಗಿರೋದು ಆಗಸ್ಟ್ 2020ಕ್ಕೆ ಆನ್ ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ರೂಟ್ಸ್ ಟು ಅಸಿಸ್ಟ್ farmers transporting agriculture products so that it improves their value realization. Andre international and national, remember here this is not only just domestic transportation, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಏನಿದೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಲಾಗುತ್ತೆ. ದಿ ಸ್ಕೋಪ್ ಆಫ್ ಕೃಷಿ ಉಡಾನ್ ಸ್ಕೀಮ್ ವಾಸ್ ಎಕ್ಸ್ಪ್ಯಾಂಡೆಡ್ ಬೈ ಇನ್ಕ್ಲೂಡಿಂಗ್ more districts, airports across the country with an aim to extend benefit to the farmers. So ಇದನ್ನ ಬೇರೆ ಬೇರೆ ಜಿಲ್ಲೆಗಳಿಗೂ ಮತ್ತೆ ಬೇರೆ ಬೇರೆ ಏರ್ಪೋರ್ಟ್ಸ್ಗೂ ಎಕ್ಸ್ಟೆಂಡ್ ಮಾಡಲಾಗ್ತಾ ಇದೆ to make sure that more farmers are going to get benefited. The Krishi Udan is an ongoing scheme and agricultural products have been transported from various destinations in the country. So ದೇಶದ ವಿವಿಧ ಪ್ರದೇಶಗಳಿಂದ ಬೇರೆ ಕಡೆಗೆ ಕೃಷಿ ಉತ್ಪನ್ನಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಲಾಗುತ್ತೆ. The scheme is reviewed from time to time in consultation with stakeholders and appropriate course corrections are made accordingly. ಅಂದ್ರೆ ಇದು ಹೊಸ ರೀತಿಯ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಆಗಿರೋದ್ರಿಂದ ಸೊ ಅದರಲ್ಲಿ ಬರ್ತಕ್ಕಂಥ ಪಾಸಿಟಿವ್ಸ್ ನ ಮತ್ತೆ ನೆಗೆಟಿವ್ಸ್ ನ ಕಾಲಕ್ಕೆ ತಿಳ್ಕೊಳ್ಳಾಗ್ತಾ ಇರುತ್ತೆ. ಸೊ ದಟ್ ಏನೇನು ಅವಶ್ಯಕತೆ ಇರತಕ್ಕಂಥ ಕರೆಕ್ಷನ್ಸ್ ನ ಮಾಡ್ಕೊಳ್ಳಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಆರ್ಟಿಕಲ್ಸ್ ಆಫ್ ಟುಡೇ and these are all the questions of InQuest challenge number 21. So you can just go through the answers and give us the correct answers. So ilige ivattina ella activities mugdirutte. Any questions are welcome. You can just put in comment section. We'll try to answer to your questions. Thanks for watching. Namaskar.